ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸೃಷ್ಟಿಶ್ಚಿತ್ಯಪ್ಯಯಃ ನಿಯತಿತೃಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾದಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇ ಸ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಖ್ಯಂತಿ ಯಂ ಸೂರಯಃ. ತೇಜೋವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಗುಹಕಂ ಸತ್ಯಂ ಪರಂ ಧೀಮಹಿ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾನಂದತೀರ್ಥಮತುಲಂ ಭಜೇ ತಾಪತ್ರಯಾಪಹಂ. ಚಿತ್ರೈಃಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್. ಅಸ್ಮದಿಷ್ಟಾರ್ಥಸಿದ್ಧಯೇ ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೋಗಾಕರಾನಹಂ ಆದಿರಾಜಗುರುನ್ ವಂದೇ ಹಯಗ್ರೀವದಯಾಶ್ರಯಾನ್. ಪ್ರಣಮತ್ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀಭಾವಬೋಧಕತ್ವಾದ ಚಿಂತಾಮಣಿಮುಪಾಸ್ಮಹೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಜಲಜ್ಯೇಷ್ಠನಿಪಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಸ್ವಸ್ತ್ಯಸ್ತ್ವಾಚೇತಸತಾಂ ಅಖಿಲ ತನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕತಕಲ್ಮಷಾಪನೋದರಪಟುತರೆ ಧರ್ಮಾದ್ಯಗಳ ಪುರುಷಾರ್ಥಸಾಧನೀಭೂತೆ. ಶ್ರೀಮದ್ಭಾಗವತ ಮಹಾಪುರಾಣೇ ಅದ್ಯ ಕಥಾ ಪ್ರಾರಂಭೇ ತತಿ ಕಿಂಚಿತ್ ಪೂರ್ವಕಥಾನುವಾದಃ. ಜಗನ್ನಾಥದಾಸರ ಆರಾಧನೆ, ಅದನ್ನು ಕಡೆಯಲ್ಲಿ ಜನ ಬಂದಿರ್ತಾರೆ ಹೇಳುವ. ಭಗವಂತನ ನರಸಿಂಹಾವತಾರಕ್ಕೆ ಕಾರಣವನ್ನು ಕೇಳಿದಾಗ ಜಯವಿಜಯರಿಗೆ ಶಾಪ ಬಂದಿತ್ತು. ಅದನ್ನು ಭಗವಂತ ತಾನೇ ಬಂದು ಸಂಹಾರವನ್ನು ಮಾಡ್ತೇನೆ ಅಂತ ಹೇಳಿದ್ದರಿಂದ ಕೀದೃಶ ಕಶ್ಯವ ಶಾಪ. ದೇವರ ಮನೆಯಲ್ಲಿ ಶಾಪ ಬರಲಿಕ್ಕೆ ಹೇಗೆ ಸಾಧ್ಯ ಅಂತ ಪ್ರಶ್ನೆ. ವೈಕುಂಠದಲ್ಲೂ ಶಾಪಗ್ರಸ್ತರಾದವರು ಮತ್ತೆ ಸಂಸಾರಕ್ಕೆ ಬರೋದು ಇದೆಲ್ಲ ಇದೆಯಾ? ವೈಕುಂಠಕ್ಕೆ ಹೋದರೆ ಮತ್ತೆ ಬರೋದಿಲ್ಲ ಅಂತ ತಿಳಿದಿದ್ದೇವಲ್ಲ. ಅಂದರೆ ಆಚಾರ್ಯರಂದರು ವೈಕುಂಠದಲ್ಲೇ ಮುಕ್ತಸ್ಥಾನ ಅಮುಕ್ತಸ್ಥಾನ ಅಂತ ಎರಡಿದೆ. ಅಮುಕ್ತ ಸ್ಥಾನದಲ್ಲಿ ಇದ್ದು ಅಲ್ಲೇ ಕೆಲಸ ಮಾಡಿ ನಂತರದಲ್ಲಿ ಅದೇ ಸಾಧನೆಯನ್ನು ಮಾಡಿಕೊಂಡು ಒಳಗೆ ಹೋದ ಮೇಲೆ ಲಿಂಗದೇಹ ಭಂಗ ಆದ ಮೇಲೆ ಅವರಿಗೆ ಜನ್ಮವಿಲ್ಲವೇ ವಿನಃ ಅಲ್ಲೂ ಕೋಪ ತಾಪ ಅಪರಾಧಗಳು ನಡೀಬಹುದು ಅಂತ. ಇವರು ಅಮುಕ್ತ ಸ್ಥಾನದಲ್ಲಿದ್ದವರಿಗೆ ಸನಕ ಸನಂದನಾದಿಗಳು ಶಾಪ ಕೊಟ್ಟಿದ್ದರು. 3 ಜನ್ಮ ಅಸುರರಾಗಿ ಹುಟ್ಟ್ರಿ ಅಂತ. ಅವರ ಮೊದಲನೇ ಜನ್ಮವೇ ಹಿರಣ್ಯಾಕ್ಷ ಹಿರಣ್ಯಕಶ್ಯಪು. ಹಿರಣ್ಯಾಕ್ಷನ ಸಂಹಾರ ಆದಾಗ ಹಿರಣ್ಯಕಶ್ಯಪು ಕೆಂಡಾಮಂಡಲ ಕೋಪದಿಂದ ಎಲ್ಲರನ್ನೂ ಕರೆದ. ನಾನು ದೇವರನ್ನೇ ಮುಗಿಸೋಣ ಅಂತೇನು. ಹಾಗೆಯೇ ಹೋಗಿ ದೇವರು ಇಂದ್ರಾದಿ ದೇವತೆಗಳ ಮಾತನ್ನು ಕೇಳಿ ನಮಗೆ ಉಪದ್ರವ ಕೊಡ್ತಾನೆ. ಕೃಷ್ಣನ್ನೇ ಕೃಷ್ಣಾರ್ಪಣೆ ಮಾಡೋದು. ಆದರೆ ಆ ಕೃಷ್ಣನ ಮುಗಿಸೋ ಮುಂಚೆ ಎಲ್ಲ ದೇವತೆಗಳನ್ನು ನಾವು ಹಾಳು ಮಾಡಬೇಕು. ದೇವತೆಗಳಿಗೆಲ್ಲ ಆಹಾರ ಯಾವುದು ಅಂದರೆ ಪಾಠ ಪ್ರವಚನ. ಈ ಎಲ್ಲವೂ ದೇವತೆಗಳ ಆಹಾರ. ಎಲ್ಲೆಲ್ಲಿ ಪಾಠ ಪ್ರವಚನ ನಡೆಯುತ್ತೆ ಅದೆಲ್ಲ ಬಂದ್ ಮಾಡಿರಿ. ದೇವತೆಗಳೆಲ್ಲ ಹಾಳಾಗ್ತಾರೆ. ದೇವತೆಗಳೇ ಇಲ್ಲ ಅಂದರೆ ದೇವರು ರಾಜ ಅಂತಾನೂ ಇರೋದಿಲ್ಲ ಅಂತ ಒಂದಕ್ಕೆ 10 ಮಾಡಿ ಬಂದರು. ಆಮೇಲೆ ಇವನು ತಾಯಿ ಹತ್ರ ಬಂದ ಹಿರಣ್ಯಕಶ್ಯಪು. ಹಿರಣ್ಯಾಕ್ಷನ ಮುಂದೆ ಅಳ್ತಾ ಕೂತಿಯಾಳ ತಾಯಿ ದಿತಿದೇವಿ. ಅಮ್ಮ ಯಾಕೆ ಅಳ್ತಾ ಇದೆ? ನನ್ನ ಮಗು ಹೋಯ್ತು ಅದಕ್ಕೆ. ಅದೆಲ್ಲ ಅಳಬಾರ್ದು. ಭೂತಾನಾಮಿಹ ಸಂವಾದ ಪ್ರಪಾಯಾಮಿವ ಸೂರತೆ ದೈವೇನ ಏಕತ್ರ ನೀತಾನಾಂ ಮುನ್ನೀತಾನಾಂ ತಥಾ ಧ್ರುವಃ. ಒಳಗಿದ್ದ ಜಯ ಸಜ್ಜೀವ ಉಪದೇಶ ಮಾಡಿದ. ಅಮ್ಮ ಇಲ್ಲಿ ಪರಸ್ಪರ ಜೀವಿಗಳು ಭೇಟಿ ಆಗ್ತಾರಲ್ಲ ದೇಹ ಸಮೇತರಾಗಿ, ಅದರಲ್ಲಿ ನಮ್ಮ ಪ್ರಯತ್ನ ಏನಿಲ್ಲ. ಪ್ರಪಾಯಾಮಿವ ಸೂರತೆ. ಅರವಟ್ಟಿಗೆಯಲ್ಲಿ 4 ದಾರಿಯಿಂದ ಬಂದವರು ಸೇರೋರಂತ. ಹಿಂದೆಲ್ಲ ಅರವಟ್ಟಿಗೆ ಅಂತಿರೋದು. ನಡೆದು ಯಾತ್ರೆ ಮಾಡೋರಿಗೆ ಅಲ್ಲಲ್ಲೇ ಇಳ್ಕೊಂಡ್ರೆ ನೀರು ಮಜ್ಜಿಗೆ ಪಾನಕ ಏನೋ ವ್ಯವಸ್ಥೆ ಇರೋದು. ಈಗ ಅರವಟ್ಟಿಗೆಗಳು ಗೊತ್ತಾಗೋದಿಲ್ಲ, ಬೇಡ. ಇಲ್ಲೆಲ್ಲ ನಾವು ಸೇರಿದ್ದೀವಿ. ಪುರಾಣ ಮುಗಿದ ಮೇಲೆ ನಮ್ಮ ಮನೆಗೆ ನಾವು, ನಿಮ್ಮ ಮನೆಗೆ ನೀವು ಹೋದರೆ ಚಂದ. ಇಲ್ಲ ನಮ್ಮ ಮನೆಗಿನ್ನ ಇದೇ ಚೆನ್ನಾಗಿದೆ, ಇಂಟಿಗಿನ್ನ ಗುಡಿಪದ್ರ ಮುಂತ ಇಲ್ಲೇ ಇದ್ದುಬಿಟ್ರೆ ಗತಿ ಏನು ಮಠದ್ದು. ಹಾಗಾಗಿ ನಮ್ಮ ಕೆಲಸ ಸಂಸಾರದಲ್ಲೂ ಹಾಗೆ ಅಂತ ಎಲ್ಲಿಂದಲೋ ಬಂದಿರ್ತೀವಿ. ದೇವರು ಗಂಟನ್ನು ನಂಟನ್ನು ಹಾಕಿರ್ತಾನೆ. ಕೆಲಸ ಮುಗಿದ ಮೇಲೆ
ನಾವು ಇಳಿಲಿಕ್ಕೆ ಇಷ್ಟಪಡದೇ ಇದ್ದರೂ, ನಾವು ದೇಹವನ್ನು ಬಿಡಲಿಕ್ಕೆ ಇಷ್ಟಪಡದೇ ಇದ್ದರೂ, ನಮ್ಮ ಕೆಲಸ ಮುಗಿದ ಮೇಲೆ ದೇವರೇ ಯಮಧರ್ಮರಾಜ ಕರ್ಕೊಂಡು ಹೋಗ್ತಾನೆ. ನಿಗೊಂದು ಕಥೆ ಹೇಳ್ತೇನೆ ಕೇಳು ಅಂಥೇಳಿ ಉಶೀನರ ಅನ್ನೋ ದೇಶದಲ್ಲಿ ಸುಯಜ್ಞ ಅನ್ನೋ ರಾಜ, ಅವನು ಸತ್ತ, ಬಹಳ ಯೋಗ್ಯ, ಅವನು ಎಲ್ಲರಿಗೂ ಅನ್ನ ಹಾಕೋನು. ಅವನ ಪ್ರಜೆಗಳು ಯಾರೂ ಸಂಸ್ಕಾರವೇ ಮಾಡಲಿಲ್ಲ. ಯಮಧರ್ಮರಾಜ ಬ್ರಹ್ಮಚಾರಿ ವೇಷ ಹಾಕೊಂಬಂದ. ಯಾಕೆ ಹೊಡ್ಕೋತಾ ಇದ್ದೀರಿ? ರಾಜ ಸತ್ಯಾನೆ, ನೀವೆಲ್ಲ ಇದ್ದೀರಲ್ಲ. ನಾವಿದ್ದೀವಿ ಸರಿನೋ, ರಾಜ ನಮಗೆ ನಮ್ಮ ರಾಜ ಇಲ್ಲಲ್ಲ. ತುಂಬ ಒಳ್ಳೆ ಮಾತಿದೆ, ಆಚಾರ್ಯರ ತಾತ್ಪರ್ಯಗಳೆಲ್ಲ ಇದೆ. ಅದು ನೀವು ನೋಡಿದ್ದ್ಯಾವುದು? ಅವನ ದೇಹ. ಆ ದೇಹ ಇಲ್ಲೇ ಇದೆಯಲ್ಲ. ಅಲ್ಲ, ಅವನು ಮಾತಾಡ್ತಾ ಇದ್ನಲ್ಲ, ಒಳಗೆ ನಿಂತು ಮಾತಾಡಿದವನು ನೀವು ನೋಡಿದ್ರಾ? ಇಲ್ಲ. ಜೀವನನ್ನ ಆಗೂ ನೋಡಿಲ್ಲ, ಈಗೂ ನೋಡಿಲ್ಲ. ನೋಡಿದ್ದು ದೇಹ. ದೇಹ ಇದ್ದೇ ಇದೆಯಲ್ಲ. ಇಲ್ಲ, ಒಳಗೆ ನಿಂತು ಮಾತಾಡಿದನಲ್ಲ, ಅವನು ಸಮೇತನಾಗಿ ದೇಹ ನೋಡಬೇಕು. ಒಳಗೆ ನಿಂತು ಮಾತಾಡಿದ್ದು ಅವನಲ್ಲ, ಪ್ರಾಣನಿಗೂ ಪ್ರಾಣನಾದ ಭಗವಂತ ಆಡಿದ್ದು ಅಂತ ಆಚಾರ್ಯರು ಕೆಲವು ಮಾತುಗಳನ್ನು ಆಡ್ತಾರೆ. ಅಂತೂ ಆ ಸಮಾಧಾನ ಆದರೆ ಆಗಲಿಲ್ಲ. ನೋಡ್ರಿ, ನೀವು ಯಾಕೆ ಹೊಡ್ಕೋತಾ ಇದ್ದೀರಿ? ನಮಗೆ ಅನ್ನ ಹಾಕ್ತಾ ಇದ್ದ, ಅದಕ್ಕೆ ಅದನ್ನು ಹೇಳ್ರಿ. ನಿಮಗೆ ನಮಗೆ ಅನ್ನ ಹಾಕಿದ್ದು ಅವನಲ್ಲ, ದೇವರು ಹಾಕಿದ್ದು. ಅವನ ಕಾಯುವ ಅವನಿಯೊಳಗೆ ದೇವದೇವೇಶ ಶ್ರೀಹರಿಯಲ್ಲದೆ ಕೃಷ್ಣ. ಅವನ ಕಾಯುವ ಅವನಿಯೊಳಗೆ ಅವನಾಧಾರ ಅಡವಿಯಲ್ಲಿರುವ ಮೃಗಗಳಿಗೆ, ಅವನಾಶ್ರಯ ಆ ಪಕ್ಷಿ ಜಾತಿಗಳಿಗೆ, ಅವಪೋಷಕನು ಗರ್ಭದಲ್ಲಿದ್ದ ಶಿಶುವಿಗೆ, ದೇವಗುರು ಪುರಂದರ ವಿಠಲನಲ್ಲದೆ ಪ್ರಾಣಿ. ಅವನ ಕಾಯುವ ಅವನಿಯೊಳಗೆ. ಅಹೋ ವಯಂ ಧನ್ಯತಮಾಯದತ್ರ ತ್ಯಕ್ತಾ ಪಿತೃಭ್ಯಾಂ ನ ವಿಚಿಂತಯಾಮ. ಅಭಕ್ಷಮಾಣ ಅಬಲಾವೃಕಾದಿಭಿಃ ಸರಕ್ಷಿತ ರಕ್ಷತಿ ಯೋ ಹಿ ಗರ್ಭೆ. ಒಳಗೆ ಇದ್ದಾಗ, ತಾಯಿ ಗರ್ಭದಲ್ಲಿದ್ದಾಗ ರಕ್ಷಣೆ ಮಾಡಿದ ದೇವರೇ ಆಮೇಲೂ ಮಾಡೋದು. ಹಾಗಾಗಿ ನಿಮ್ಗೆ ಅನ್ನ ಹಾಕಿದವನು ಅವನಲ್ಲ, ನನ್ನ ನೋಡ್ರಿ ಅಂದ. ನಾನು ಇರೋದು ಅರಣ್ಯದಲ್ಲಿ, ಅಪ್ಪ ಇಲ್ಲ, ಅಮ್ಮ ಇಲ್ಲ, ಸಾವಿರಾರು ಹಿಂಸೆ ಮಾಡುವ ಪ್ರಾಣಿ ಇದೆ. ನಾನು ಉಳಿದಿರೋದು ನನ್ನ ತಾಕತ್ತಲ್ಲ, ದೇವರ ಸಂಕಲ್ಪ. ಇವನಿನ್ನೂ ಬದುಕಿರಲಿ ಅಂತ ದೇವರ ಸಂಕಲ್ಪ ಮಾಡಿ ಆನೆ ಉಳಿದೇನು. ಉಳಿಬೇಕು ಅಂತ ದೇವರ ಸಂಕಲ್ಪ ಇದ್ರೆ ಬೇಕಾದಾದ್ರೂ ಉಳಿಯತ್ತು. ಪತಿಚ್ಛತಂ ದಿಟ್ಟತಿ ದಿಟ್ಟರಕ್ಕಿತಂ ಗೃಹೇ ಸ್ಥಿತಂ ತದ್ವಿಹತಂ ವಿನಶ್ಯತಿ. ಜೀವತ್ಯನಾಥೋಪಿ ತದೀಕ್ಷಿತೋ ವನೆ ಗೃಹೇಪಿ ಗುಪ್ತೋಸ್ಯ ಹತೋ ನ ಜೀವತಿ. ದಾರಿಯಲ್ಲೇ ಬಿದ್ದಿದ್ರು. ಪತಿ ಅನ್ನೋದಕ್ಕೆ ದಾರಿ ಅಂತ ಒಂದು ಅರ್ಥ, ಪತಿ ಅಂದರೆ ದೇವರ ದೃಷ್ಟಿ ಅಂತಾನು ವ್ಯಾಖ್ಯಾನ ಮಾಡ್ಯಾರ. ದೇವರ ಸಂಕಲ್ಪ ಇತ್ತು, ದೇವರ ಕೃಪಾದೃಷ್ಟಿ ಇತ್ತು ಅಂತಾದರೆ 1000 ಜನ ಓಡಾಡೋ ದಾರಿಯಲ್ಲಿ ಬಿದ್ದದ್ರು. 10 ದಿವಸ ಹೋದರೆ ಮತ್ತೆ ನಮಗೆ ಸಿಗತ್ತದು. ಅದೇನು ಬೇರೆಯವರು ಕಂಡಿರಲ್ವೋ, ಅದರ ಮೇಲೆ ಏನಾದರೂ ಬಿದ್ದಿರತ್ತೋ ಗೊತ್ತಿಲ್ಲ. ಅದು ದೇವರ ರಕ್ಷಣೆ ಮಾಡ್ತಾನೆ. ಗೃಹೇ ಸ್ಥಿತಂ ತದ್ವಿಹತಂ ವಿನಶ್ಯತಿ. ಮನೆಯಲ್ಲೇ ಇಟ್ಟಿದ್ರು ಅದು ಉಳಿಬಾರದು, ಇವನಿಗೆ ಸಿಕ್ಕಿರಬಾರ್ದು, ಇವನ ಉಪಯೋಗಕ್ಕೆ ಬೀಳಬಾರ್ದು ಅಂದರೆ ಅದು ಸಿಗೋದೇ ಇಲ್ಲ. ಬೇಕಾದಷ್ಟು ನಮ್ಮ ನಿಮ್ಮ ಅನುಭವವೇ. ಬೆಳ್ಳಿ ಬಂಗಾರ ಮನೆಯಲ್ಲಿ ಸಾಕಷ್ಟು ಇರಬಹುದ್ರಿ, ಬಳಸಬೇಕು ಅಂತ ದೇವರ ಸಂಕಲ್ಪ ಇರಬೇಕು. ಇಲ್ಲಾಂದರೆ ಯಾವುದು ಉಪಯೋಗ ಬರೋದಿಲ್ಲ. ಬೆಳ್ಳಿ ಬಂಗಾರ ಎಲ್ಲ ಇದ್ದರೂ ಮನೆಯಲ್ಲಿ ಕೆಲವರು ಇಟ್ಕೊಳ್ಳೋದಿಲ್ಲ, ಭಯ ಅಂಥೇಳಿ ಲಾಕರಲ್ಲಿ ಇಟ್ಟಿರ್ತಾರೆ. ಸೇಫ್ ಡೆಪಾಸಿಟ್ ಲಾಕರ್. ಗಂಡ ಹೆಂಡತಿ ಇಬ್ಬರು ಕೆಲಸಕ್ಕೆ ಹೋಗೋರು, ಮನೇಲಿ ಯಾರಿರಲ್ಲ ಅಂಥೇಳಿ ಅದನ್ನು ಅಪರೂಪಕ್ಕೆ ವರಮಹಾಲಕ್ಷ್ಮಿ ದಿವಸ ತರಬೇಕು. ಹೊಸ ತಟ್ಟೆ ತಂಬಗೆ ಎಲ್ಲ. ಗಂಡ ಹೆಂಡತಿ ಇಬ್ಬರು ಮಾತಾಡಿಕೊಂಡ್ರು. ಗಂಡ ಹೇಳ್ದ ಹೆಂಡತಿಗೆ, ನೀವತ್ತು ರಜಾ ಹಾಕಿ ನೀನೇ ತೊಗೊಂಬಾ. ಅವಳಂದು, ನಿಮಗೆ ಗಾಡಿ ಇದೆ, ನೀವೇ ತೊಗೊಂಬನ್ರಿ. ಇಲ್ಲ ನೀನೇ ತೊಗೊಂಬಾ. ಇಲ್ಲ ನೀವೇ. ಆಯಿತು ಅಂತ ಇಬ್ಬರು ಉಪೇಕ್ಷೆ ಮಾಡಿದ್ರು. ಮಾರನೇ ದಿವಸ ಇಬ್ಬರೂ ತಂದಿಲ್ಲ. ಬ್ಯಾಂಕ್ಗೂ ಬೀಗ. ಸ್ನಾನ ಮಾಡಿ ಕೂತ, ಎಲ್ಲಿ ಬೆಳ್ಳಿ ತಂಬಗೆ ತಟ್ಟೆ? ನಾನು ನಿಮಗೆ ಹೇಳಿದ್ನಲ್ಲ ಅಂದವಳು. ನಾನು ನಿಂಗೆ ಹೇಳಿದ್ನಲ್ಲ, ನಿಂಗೆ ತರಕ್ಕೇನು ನಿಮಗೆ ತರಕ್ಕೇನು? ಅದು ವರಮಹಾಲಕ್ಷ್ಮಿ ಹೋಗಿ ಕಾಮನ ಹುಣ್ಣಿಮೆ ಆಗ್ಬಿಡ್ತದೆ. ನೀ ಎಷ್ಟು ನಾವು ಮದುವೆ ಮುಂಚೆನೇ ಹೇಳಿದ್ರು ನಿಮ್ಮದು ತಾಟಕಿ ವಂಶ ಅಂತ. ಅವಳು ಅಂದು, ನಮಗೆ ಮದುವೆ ಮುಂಚೆ ಹೇಳಿದ್ರು ಹಿರಣ್ಯಾಕ್ಷನ ಹಿರಣ್ಯಕಶಿಪು ಇಬ್ಬರೂ ಸೇರಿದ್ರೆ ನೀವು ಒಬ್ಬರು ಅವನ ಅವತಾರ ಅಂತೆ ಅಂತ. ಒಂದು ಜಗಳ ಆಗಿ ಕಡೆಯಾಗಿ ಇಬ್ಬರು ಸುಸ್ತಾಗಿ ಸಮಾಧಾನ ಮಾಡಿ ಹಾಳಾಗಿ ಹೋಲಿ ಬಿಡು. ಲಕ್ಷ್ಮೀದೇವಿಗೆ ನಮ್ಮನೆ ತಂಬೆಯಲ್ಲಿ ಕೂತ್ಕೊಂಬ ಭಾಗ್ಯ ಇಲ್ಲ. ಮತ್ತೇನು ಮಾಡಬೇಕು? ಕಲಶ ಅಂತೂ ಬೇಕಲ್ಲ. ನಾವಿಬ್ಬರೂ ಸೇರಿ ಪ್ಲಾಸ್ಟಿಕ್ ತಂದಿದ್ದೇವಲ್ಲ,
ಮೊನ್ನೆ ಎಕ್ಸಿಬಿಷನ್ನಿಂದ ಅದೇ ತಂದೆ ಹೇಳ ಬಿಡು, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಅವಳೇನು ಸರ್ವತ್ರ ವ್ಯಾಪ್ತಳು, ಈ ಚಂಬಲ್ಲೂ ಕೂಡು ಬಾ ಅಂಥೇಳಿ. ಅಂತೂ ದೇವರ ಸಂಕಲ್ಪ ಅದನ್ನು ನೀನು ಭೋಗ ಮಾಡಬಾರದು ಅಂತಿದ್ದರೆ ಅದು ಅಪ್ಪನಾಣೆ ಎಂದು ಭೋಗಕ್ಕೆ ಸಿಗೋದಿಲ್ಲ. ನಿನ್ನ ಮನೆಯಲ್ಲಿ ತಾಮ್ರದ್ದೇ ಇರಲಿ, ಯಾರೋ ಪಕ್ಕದ ಮನೆಯವರು ಅಂತಾರೆ, ನಾವೊಂದು ಬೆಳ್ಳಿ ತಮಗೆ ತಂದಿದ್ದೀವಿ, ಅದನ್ನು ಕಲಶಕ್ಕಿಟ್ಟು 1-2 ದಿನ ಬಿಟ್ಟು ಕೊಡ್ತೀರಾ? ಓ ದೇವರ ಅನುಗ್ರಹ. ಇದ್ದದ್ದನ್ನು ಬಳಸಬೇಕು ಅಂತ ಹಣೆ ಮೇಲೆ ದೇವರು ಬರೆದಿದ್ದರೆ ಮಾತ್ರ ಸಾಧ್ಯ. ಇಲ್ಲಾಂದ್ರೆ ಬೇಕಾದ್ದಾದರೂ ಗೃಹೇ ಸ್ಥಿತಂ ತದ್ವಿಹತಂ ವಿನಶ್ಯತಿ. ಈ ಸಪ್ತಮ ಸ್ಕಂದವನ್ನು ಹೇಳಬೇಕಾದ್ರೆ ಜಾಗಂಟೆ ಕೋಟೇಶ್ವರರಾವ್ ಅಂತ ಭಾರಿ ತೆಲುಗು ಉಪನ್ಯಾಸ, ಭಾರಿ ಪ್ರಸಿದ್ಧ. ಆ ಮನುಷ್ಯ ಒಂದು ಇನ್ಸಿಡೆಂಟನ್ನು ಹೇಳಿದ್ರು. ಜನರಲ್ ಕಂಪಾರ್ಟ್ಮೆಂಟು ಯಾವುದೋ ಸಣ್ಣ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಬೇಕಾದ್ರೆ ತುಂಬ ಜನ, ಜನರಲಲ್ಲಿ ಬಹಳ ಜನ ಇರ್ತಾರೆ. ಒಬ್ಬಳು ತುಂಬು ಗರ್ಭಿಣಿ ಪಾಪ ಹೊರಟಿಯಾಳೆ. ಏನೋ ಟಾಯ್ಲೆಟ್ಟಿಗೆ ಹೋಗಬೇಕು ಅಂತ ಹೋದವಳು ಬರಲೇ ಇಲ್ಲ. 1/4 ಗಂಟೆ ಬಿಟ್ಟು ಅಲ್ಲಿ ನೋಡಿದರೆ ಅವಳು ಬಿದ್ದೋಗಿದ್ದಾಳೆ. ಸ್ವಲ್ಪ ತಲೆಗೇನೋ ಏಟು ಬಿದ್ದಾಳೆ. ಪ್ರಸವ ಆಗಿ ಹೋಗಿದೆ. ಆ ಪ್ರಸವ ಆಗಿ ಆ ಟಾಯ್ಲೆಟ್ಟಿನ ಹೋಲಿನಿಂದ ಮಗುವೂ ಹೊಟ್ಟೋಗಿದೆ. ಟ್ರೈನು ಒಂದು 20 ಕಿಲೋಮೀಟ್ರ್ ಬಂದೋಗ್ಬಿಟ್ಟೆ. 20 ಭೋಗಿ ದಾಟಿ ತಕ್ಷಣ ಚೈನ್ ಎಳೆದು ಎಲ್ಲ ನಿಲ್ಲಿಸಿ, ಪಾಪ ಮಗು ಏನಾಗಿದೆಯೋ ಅಂತ ನೋಡಿದ್ರೆ ದೇವರ ಸಂಕಲ್ಪ, ಸ್ವಲ್ಪ ಅಲ್ಲಿ ಇಲ್ಲಿ ಕಲ್ಲು ಚಿಚ್ಚಿ ಚೂರು ರಕ್ತ ಬಂದಿತ್ತು ಅಷ್ಟೇ, ಗಟ್ಟುಮುಟ್ಟಿಯಾಗಿ ಉಳಿದಿತ್ತು. ಆ ಮಗುನ ಯಾರೋ ಎತ್ಕೊಂಡ್ಬರ್ತಾ ಇದ್ರಂತೆ. ఎవరది ఈ బిడ్డ? మాదే నాయన, ಪ್ರಸವಿಂచింದೆ ಅದು. ಟ್ರೈನಲ್ಲಿ ಆ ಲೆಟ್ರಿನಲ್ಲಿ ಆ ಮಗು ಹುಟ್ಟಿ ಅದು ಕೆಳಗೆ ಬಿದ್ದು, ಅದರ ಕೆಳಗೆ ಟ್ರೈನ್ ಹೋಗಿ ಕಲ್ಲು ಗಿಲ್ಲು ಎಲ್ಲ ಇದ್ದರು. ಉಳಿಬೇಕು ಅಂತ ದೇವರ ಸಂಕಲ್ಪ ಇದ್ದರೆ ಎಲ್ಲೇ ಇದ್ದರೂ ಉಳಿಯತ್ತೆ. ಉಳೀತು. ಇವತ್ತೇ ಹೀಗಾದ ಮೇಲೆ ದೇವರ ಸಂಕಲ್ಪ ಇದ್ದಾಗ ಉಳಿಯೋದೇನು ದೊಡ್ಡದು ಅಂತ ಸಪ್ತಮ ಸ್ಕಂದ ಹೇಳಬೇಕಾದ್ರೆ ಅವರು, నేను కಣ್ಣాన చూసినాను దాన్ని, దేవుడు సంకల్పం చేస్తే ఎలాగో కాపాడుతాడు మమ్మల్ని ಅಂಥೇಳಿ. ಆದಮೇಲೆ ಸರಿ ಅಮ್ಮ ನೀನು ಹೀಗೆ ಅಳೋ ಸರಿಯಲ್ಲ, ಆಯ್ತು ವಿಮುಖರಾದರು. ನಂತರದಲ್ಲಿ ಇವನು ಮಂದರ ಪರ್ವತಕ್ಕೆ ಬಂದು ಅದ್ಭುತವಾದ ತಪಸ್ಸು ಮಾಡ್ದ. ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡ್ದ. ಬ್ರಹ್ಮದೇವರು ಬಂದರೆ ಏನು ಬೇಕು? ಬ್ರಹ್ಮದೇವರು ನೋಡಿ ಆನಂದ ಆಗಿ, ಮೊದಲು ನಾನು ಗಟ್ಟಿ ಮಾಡಿರಿ ಅಂತ ಶರೀರ ಬರೀ ಮೂಳೆ ಇತ್ತಂತ. ನೀರು ಪ್ರೋಕ್ಷಣೆ ಮಾಡಿದ್ರು ಗಟ್ಟಿಮುಟ್ಟಿ ಆದ. ಬ್ರಹ್ಮದೇವರನ್ನೇ ಸರ್ವೋತ್ತಮ ಸ್ತೋತ್ರ ಮಾಡಿದ ದೈತ್ಯ, ಬ್ರಹ್ಮನ ಅಂತರ್ಯಾಮಿಯಾದ ಭಗವಂತನನ್ನು ಸ್ತೋತ್ರ ಮಾಡಿದ ಒಬ್ಬ ಯೋಗ್ಯ ಜೀವ. ಎರಡೂ ಪರವಾಗಿ ವಿಜಯಧ್ವಜರು ಅರ್ಥ ಬರೀತಾರೆ. ಬ್ರಹ್ಮದೇವರನ್ನೇ ಸರ್ವೋತ್ತಮ, ನೀನೇ ಸರ್ವೋತ್ತಮ, ನಿನ್ನಿಂದಲೇ ಜಗತ್ತೆಲ್ಲ ಆಗೋದು, ನಿಂಗೆ ಏನು ಬೇಕು ಹೇಳು? ನಿಮ್ಮಿಂದ ಸೃಷ್ಟವಾದ ಯಾವ ಪ್ರಾಣಿಯಿಂದ ಸಾಯಬಾರ್ದು, ಆಯುಧದಿಂದ ಸಾಯಬಾರ್ದು, ಪ್ರಾಣ ಇದ್ದದ್ರಿಂದ ಸಾಯಬಾರ್ದು, ಪ್ರಾಣ ಹೋದದ್ರಿಂದ ಸಾಯಬಾರ್ದು, ಹಗಲು ಸಾಯಬಾರ್ದು, ಇರುಳು ಸಾಯಬಾರ್ದು. 108 ಕೇಳದ. ಅವನು ಕೇಳಬೇಕಾಗಿದ್ದು ಸಾಯಬಾರದು. ಅದನ್ನು ನುಡಿಸ್ಲಿಲ್ಲ ಸರಸ್ವತಿ. ಬ್ರಹ್ಮದೇವರಿಗೆ ಚಾಲೆಂಜ್ ಮಾಡ್ತೀನಿ ಅಂದರೆ ಬಿಡ್ತಾಳ ಅವಳು ಸರ್ವಥ. ಆ ಮಾತುಗಳು ಬರಲೇ ಇಲ್ಲ. ಸಾಯಬಾರ್ದು ಅನ್ನೋದು ಬಿಟ್ಟು ಇದರಿಂದ ಸರಿ ತಥಾಸ್ತು. ಕೆಲವರು ಹಾಗೆ ಅದು ಆಡೋದು ಏನು ಹೇಳಬೇಕು ಅದನ್ನು ಬಿಟ್ಟು 108 ಕೇಳ್ತಾ ಇರ್ತಾರೆ. ಎಲ್ಲಿಂದ ಬಂದ್ರಿ? ಅಯ್ಯೋ ಏನು ಹೇಳಪ್ಪ, ಸಾಕಾಗೋಯ್ತು, ಹೋಗಲಿ ಆಮೇಲೆ ಸುಧಾರಿಸ್ಕೊಂಡು ಹೇಳ್ರೆ. ನೀವು ಕೇಳಿದರೆ ಹೇಳ್ತೀನಿ. ಅದೇನು ಆಟೋನೋ ಆ ಡ್ರೈವರು, ಒಟ್ಟು ಅವ್ರು ಎಲ್ಲಿಂದ ಬಂದ್ರಿ ಅನ್ನೋದನ್ನು ಅರ್ಧ ಗಂಟೆ ಹೋದ್ರೂ ಮುಟ್ಟೋದೇ ಇಲ್ಲ. ಆ ಡ್ರೈವರ್ ಆಗಿದ್ದ, ಆಟೋ ಸರಿ ಇಲ್ಲ, ಈ ರೋಡ್ ಸರಿ ಇಲ್ಲ. ಮಧ್ಯದಲ್ಲಿ ನೀವೇನೋ ಕೇಳಿದ್ರಲ್ಲ, ಅದೇ ಯಾಕೆ ಕೇಳೋಣ ಅಂತ ಅವರು ಅನ್ಕೋಬೇಕು. ಪಾಪ ಶಾಂತಕುಮಾರ್ ಅಂಥೇಳಿ ಕೋಪವೇ ಇಲ್ಲದ ಒಬ್ಬ ರೈಲ್ವೆ ಸ್ಟೇಷನ್ ಮಾಸ್ಟರ್ ಒಬ್ಬ ಬಂದು ಪ್ರಾಣ ತೆಗೆದುಬಿಟ್ಟ. ಮೈಸೂರು ಎಕ್ಸ್ಪ್ರೆಸ್ ಎಷ್ಟೊತ್ತಿಗೆ ಅದು ಇದೆ ಅಲ್ಲಿ ನೋಡಪ್ಪ ಅಂದ. ಆದಮೇಲೆ ಮದ್ರಾಸ್ದು ಹೊಟ್ಟೋಯ್ತು ಅಂದರು, ಬಾಂಬೆದು ಇವತ್ತಿಲ್ಲ, ದಿಲ್ಲಿದು ಬರೋದೇ ಇಲ್ಲ ಅಂದರು. ಹೈದರಾಬಾದ್ದು ಅಲ್ಲಿ ನಿಂತಿದೆ ನೋಡಿ. 10 ಆದಮೇಲೆ ಕೇಳಿ, ನೀವು ಎಲ್ಲಿಗೆ ಹೋಗ್ಬೇಕು ಅದನ್ನು ಹೇಳ್ರಿ, ಇಲ್ಲಿದು ಓಡೋದೆಲ್ಲ ಕೇಳಿದ್ರೆ 54 ಆಯಿತು, ಎಲ್ಲಿಗೆ ಹೋಗ್ಬೇಕು? ನಾ ಹಳಿ ದಾಟಬೇಕು ರಾಯರೇ, ಯಾವುದಾನ ಟ್ರೈನ್ ಬಂದು ಹೊಡೆದು ಬಿಟ್ರೆ ಭಯ ಅಲ್ಲ. ಅವನಂದ, ಇದು ರಿಪೇರಿ ಟ್ರ್ಯಾಕ್, ಇದು ಇಲ್ಲೇ ಚಾತುರ್ಮಾಸ್ಯ ಕುಕ್ಕರು ಬಡೀರಿ, ಆ ಕಡೆ ಟ್ರೈನ್ ಓಡಾಡ್ತಾ ಇರೋದು ಅಂದ ಅವನು. ಹಾಗಾಗಿ ಏನು ಬೇಕೋ ಅದು ಬಿಟ್ಟು 108 ಕೇಳ ತಥಾಸ್ತು ಅಂದ ದೇವರು. ನಮ್ಮಪ್ಪ ಇದನ್ನು ನೋಡ್ಕೋಬೇಕು. ತಾತೇ ಮೇ ದುರ್ಲಭ ಪ್ರೋಕ್ತ. ನೋಡು, ನಾನು ನಿನಗೆ ಕೊಟ್ಟೇನಲ್ಲ ವರ, ಇದು ಯಾರಿಗೂ ಕೊಟ್ಟಿಲ್ಲ. ತಾತೇ ಮೇ ದುರ್ಲಭ ಪುಂಸಾಂ ಯಾನ್ ಋಣೀಚೇ ವರಾನ್ಮಮ. ಇದು ದುರ್ಲಭ ಅಂದರೆ ಸಿಗೋದೇ ಕಷ್ಟ ಅಂತ. ನಮ್ಮ ವಿಜಯಧ್ವಜರಂದರು, ದುರ್ಲಭ ಅಂದರೆ ಹಾಗೆ ಅನ್ಕೋಬೇಡಿ, ಲಭ ಅಂದರೆ ಸಂಸ್ಕೃತದಲ್ಲಿ ಹೊಂದೋದು ಅಂತ. ದು ಅಂದರೆ ದುಃಖ. ಇವತ್ತಿನಿಂದ ನಿಮಗೆ ದುಃಖವೇ ಹೊಂದುತ್ತಿ ಮಗನೇ. ವರ ಇರಲಿಲ್ಲ, ಸುಖವಾಗಿದ್ದೆ, ಇದು ಬಂತು ಒದ್ದಾಡ್ತಿ ಅಂತ. ದುಃಖ ಅನ್ನೋ ಶಬ್ದದಲ್ಲಿ ಎರಡೂ ಸೇರಿದೆ. ದು ಅಂದರೆ ದುಃಖ, ಖ ಅಂದರೆ ಸುಖ.
ದುಃಖ ಅಂದರೆ ಸುಖ ದುಃಖಗಳ ಮಿಶ್ರಣವೇ ಅಂತದು. ದುರ್ಲಭ, ದುಃಖವನ್ನೇ ಹೊಂದತೆ. ತಥಾಸ್ತು, ಎಲ್ಲ ಲೋಕಪಾಲಕರ ಮಹಿಮೆ ನನಗೆ ಬರಬೇಕು. ತಥಾಸ್ತು ಅಂದರು. ಲೋಕಪಾಲಕರು ಅಂದರೆ ಇವರೆಲ್ಲ ಇದಾರಲ್ಲ, ಸೂರ್ಯ, ಚಂದ್ರ, ಗಾಳಿ, ಅಗ್ನಿ, ಇವರೆಲ್ಲ ಲೋಕಪಾಲಕರು. ಗಾಳಿ ಬೀಸದೇ ಇದ್ದರೆ ಒದ್ದಾಡ್ತೀವಿ, ಮಳೆ ಬರದೇ ಇದ್ದರೆ ಏನು ಗಲಾಟೆ ಗೊತ್ತೇ ಆಗಿದೆ. ಈ ವರುಣದೇವರು, ಇಂದ್ರ, ಇವರೆಲ್ಲ ಲೋಕಪಾಲಕರು. ಸಕಾಲಕ್ಕೆ ಮಳೆಯನ್ನು ಸುರಿಸೋರು, ಸಕಾಲಕ್ಕೆ ಬಿಸಿಲು, ಎಲ್ಲರ ಪೋರ್ಟ್ಫೋಲಿಯೋ ಇವನೇ ಇಟ್ಕೊಂಬಿಟ್ಟೆ. ಸೂರ್ಯ ಚಂದ್ರ ನಿಯಂತ್ರಣ ಮಾಡೋನು. ಸೂರ್ಯಂಗೆ ಹೇಳಿಬಿಟ್ಟಿದೆ ಎಲ್ಲ ಊರಲ್ಲೂ 18 ಡಿಗ್ರಿ ಇರಬೇಕು. ಎ ಸಿಗೆ ರೆಗ್ಯುಲೇಟ್ ಇಟ್ಕೊಂಡ್ರೆ ಸೂರ್ಯಂಗೆ ಇಟ್ಬಿಟ್ಟ ಈ ಪಾಪಿ. ಪಾಪ ಸೂರ್ಯನೇ 2 ರಗ್ ತೊಗೊಂಡು ಹೊದ್ಕೊಂಡು ಆಮ್ ಆದ್ಮಿ ಥರ ಕೂತಿದ್ದ. ಏನಪ್ಪ ಇಲ್ಲಿ ಕೂತಿದ್ದೆ ಸೂರ್ಯ, ಚಳಿ ಅಂದ. ನಿಂಗೆ ಚಳಿ ಏನೋ, ಆ ಪಾಪಿ ಹಿರಣ್ಯಕಶಿಪು ಮಾಡಿರೋದು. ನೀ ಜೈಪುರ್ಗೆ ಹೋಗ್ಬೇಕಾಯ್ತು, ಅಲ್ಲೂ ರೆಗ್ಯುಲೇಟ್ ಇಟ್ಯಾನೆ. ನಮ್ಮ ಹೋಮ್ ಪಿಚ್ಗಳಲ್ಲೂ ನಾವು 50 ಹೋಗೇ ಇಲ್ಲ. ಯಾವತ್ತಾದರೂ ಸಂಡೆಗೆ ಇಟ್ಟರೆ 55 ಹೋಗಿ 10 ನಿಮಿಷದಲ್ಲಿ ಒಣಗಿ ಮತ್ತೆ 15ಕ್ಕೆ ಬಂದುಬಿಡ್ಬೇಕು. ಏನು ಕರ್ಮಪ್ಪ. ಮಳೆಗೆ ಹೇಳಿದ್ದ ರಾತ್ರಿ ಮಾತ್ರ ಬರಬೇಕು, ಅದು ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಬರಬೇಕು, ಹಗಲೆಲ್ಲ ಬರಬಾರ್ದು. ಅಕೃಷ್ಟ ಪಶ್ಚಾತಸ್ಯಾಸೀತ್ ಅನ್ನತ್ತೆ ಭಾಗವತ್. ಅವನು ಏನೂ ಬಿತ್ತನೆ ಮಾಡದೆ 7 ಬಾರಿ ಧಾನ್ಯೋತ್ಪತ್ತಿ ಆಗೋದಂತೆ ಹಿರಣ್ಯಕಶಿಪ ರಾಜ್ಯದಲ್ಲಿ. ವರುಣದೇವರು ಎಲ್ಲ ಬೆಳ್ಳಿ ಆ ಸಮುದ್ರದಲ್ಲಿರೋ ಮುತ್ತು ರತ್ನ ಎಲ್ಲ ಆಚೆಗೆ ತಂದು ಹಾಕೋರಂತೆ. ಎಲ್ಲ ದೇವತೆಗಳನ್ನು ಆಟ ಆಡಿಸ್ತಾ ಇದ್ದ ಪಾಪಿ. ಅದಕ್ಕೆ ಅಂದಿದ್ದು ಮಾತಂಗ ಮಾದ್ಯದ್ಘಟ ಕುಂಭೋಚ್ಚಾದ್ರಿ ವಿಪಾಟನಾದಿಕಪಟು ಪ್ರತ್ಯೇಕ ವಜ್ರಾಯಿತಾಹ. ಮದಯೇರಿದಾನೆ ಅಂದರೆ ಇವನು. ಆದಮೇಲೆ ಎಲ್ಲ ಪ್ರಾರ್ಥನೆ ಮಾಡಿದ್ರು. ಸ್ವಾಮಿ, ಅವನ ಕಾಟ ಜಾಸ್ತಿ ಆಗಿದೆ. ನಿರ್ವೈರಾಯ ಪ್ರಶಾಂತಾಯ ಸಸುತಾಯ ಮಹಾತ್ಮನೇ ಪ್ರಹ್ಲಾದಾಯ ದ್ರಕ್ಕೇತೆ ಹನಿಚ್ಛೇಪಿ ವರೋರ್ಜಿತಂ. ಬೇಕಾದ್ದಾಗಲಿ ತನ್ನ ಮಗನಿಗೆ ಯಾವತ್ತು ತೊಂದರೆ ಕೊಡ್ತಾನೆ, ಅವನನ್ನು ಬಿಡೋದಿಲ್ಲ. ಎಲ್ಲ ದೇವತೆಗಳ ಸಂತೋಷ ಆಯಿತು. ಆಚಾರ್ಯರು ಒಂದು ಮಾತಂದರು, ಇಲ್ಲಿ ಡೌಟ್ ಬರುತ್ತೆ. ದೇವತೆಗಳು ಪ್ರಾರ್ಥನೆ ಮಾಡಿದಾಗ ಪ್ರಹ್ಲಾದಂಗೆ ತೊಂದರೆ ಕೊಡೋವರೆಗೂ ಕಾಯಬೇಕು. ಇನ್ ಅದರ್ ವರ್ಡ್ಸ್, ಪ್ರಹ್ಲಾದಂಗೆ ತೊಂದರೆ ಕೊಟ್ಟರೆ ಮಾತ್ರ ನಾ ಬರ್ತೀನಿ, ನಿಮಗೇನಾದರೂ ಕೊಡಲಿ, ಪ್ರಹ್ಲಾದನೇ ನಿಮ್ಗಿನ್ನ ದೊಡ್ಡವನು ಅನ್ನುವ ಭಾವನೆ ಬರುತ್ತೆ ಕೇಳುಗರಿಗೆ. ತಕ್ಷಣ ಆಚಾರ್ಯರಂದರು, ಹಾಗೆ ತಿಳಿಬೇಡಿ. ದೇವರು ಯಾವತ್ತೂ ಅವತಾರ ಮಾಡೋದು ದೇವತೆಗಳ ಪ್ರಾರ್ಥನೆಗೆ. ಮತ್ತ್ಯಾಕೆ ಪ್ರಹ್ಲಾದರಾಜರನ್ನು ಮಧ್ಯ ತಂದಿದ್ರು? ಯತ್ರ ಕ್ವಚ ಯಶಸ್ಥಾನಂ ಅನ್ಯೇಷಾಮಿತಿ ಕೇಶವ. ಯಾರಿಗಾದರೂ ದೇವರು ಕೀರ್ತಿಯನ್ನು ಕೊಡಬೇಕು ಅಂತ ಸಂಕಲ್ಪ ಮಾಡಿದರೆ ಆ ಸಂದರ್ಭದಲ್ಲಿ ಅವರ ಹೆಸರನ್ನು ಹೇಳ್ತಾನೆ. ಬರೋದು ಯಾವಾಗಲೂ ದೇವತೆಗಳ ಪ್ರಾರ್ಥನೆಗೆ ಅಂತಾನೆ ತಿಳಿರಿ ಅಂತಾರೆ ಆಚಾರ್ಯರು. ಸರ್ವತ್ರಾಪಿತು ದೇವಾನಾಂ ಇತ್ಯನ್ಯಾನ್ ಪೂಜೆಯೇತ್ ಕ್ವಚಿತೆ ಅಂತ ಆಚಾರ್ಯರ ತಾತ್ಪರ್ಯ. ಎಲ್ಲ ದೇವತೆಗಳು ಹೊರಟು ಅಂತೂ ದೇವರ ಅವತಾರ ಮಾಡ್ತಾನೆ ಅಂತ. ಅವನಿಗೆ 4 ಜನ ಮಕ್ಕಳು, ಪ್ರಹ್ಲಾದ, ಸಲ್ಲಾದ, ಅನುಖ್ಲಾದ, ಖ್ಲಾದ. ಚೆನ್ನಾಗಿದೆ ನೋಡಿ, ಎಲ್ಲ ಪ್ರಾಸ. ಆ ಪ್ರಹ್ಲಾದರಾಜರಲ್ಲಿ ವಿಶೇಷವಾಗಿ ವಾಯುದೇವರ ಸನ್ನಿಧಾನ. ಪ್ರಹ್ಲಾದರಾಜರು ಅಷ್ಟೇ, ಸಲ್ಲಾದರಲ್ಲೂ ಅಷ್ಟೇ. ನಿರ್ಣಯದಲ್ಲಿ ಆಚಾರ ಅಂತಾರೆ, ವಾಯುನಾಚ ಸಮಾವಿಷ್ಟ ಮಹಾಬಲ ಸಮನ್ವಿತ ಅಂತ. ವಾಯುದೇವರಿದ್ದದ್ದಕ್ಕೆ ಅಂಥ ದೀಕ್ಷೆ ಆ ಕೂಸಿಗೆ. ನೋದ್ವಿಗ್ನ ಚಿತ್ತ ವ್ಯಸನೇಶು ನಿಸ್ಪೃಹ. ಎಂದೂ ಅವರಿಗೆ ಟೆನ್ಷನ್ನೇ ಆಗಿಲ್ಲಂತ್ರಿ. 5 ವರ್ಷದ ಕೂಸು. ಎಂಥ ಆಪತ್ತು ಬಂದಾಗ ಸಣ್ಣಗಿರೋರಂತೆ. ಇದ್ದಕ್ಕಿದ್ದಾಗೆ ನಗೋರು, ಇದ್ದಕ್ಕಿದ್ದಾಗೆ ಹೇಳೋರು, ಇದ್ದಕ್ಕಿದ್ದಾಗೆ ಸುಮ್ಮನೆ ಕೂತು ಬಿಡೋರು. ಈ ನೋಡಿದವ್ರು ಅಂದ್ಕೊಂಡು ಏನೋ ಹುಚ್ಚಿದ್ದಾಗಿದೆ ರೀ ಅದು, ಹೋಗಲಿ ಬಿಡ್ರಿ, ಕ್ರ್ಯಾಕ್ ಜಾಕಿದ್ದಾಗಿದೆ, ನಮಗೆ ಯಾಕೆ, ಅವ್ರ ಅಪ್ಪ ಮಾಡಿದ ಪಾಪಕ್ಕೆ ಅಂತ ಎಲ್ಲ ಮಾತಾಡ್ಕೊಂಬರು. ಪ್ರಹ್ಲಾದರಾಜರ ಯೋಗ್ಯತೆ ತುಂಬ ದೊಡ್ಡದಂತೆ. ನಗುವರು, ರೋಧಿಸುವರು, ನಾಟ್ಯವಾಡುವರು, ಬಗೆಯರು, ಬಡತನ ಭಾಗ್ಯ ಭಾಗವತರು, ತೆಗೆಯರೋ ನಿನ್ನಲ್ಲಿ ಮನವ ಒಮ್ಮೆಯಾದರೂ, ಜಗನ್ನಾಥ ವಿಠ್ಠಲ ನಿನ್ನವರು ಏನು ಧನ್ಯರೋ, ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ, ಸಂಗ ಸುಖವಿತ್ತು ಕಾಯೋ ಕರುಣಾಸಾಗರ. ಜಗನ್ನಾಥದಾಸರಿ ಮಾತಂತಾರೆ. ಜಗನ್ನಾಥದಾಸರನ್ನು ಸಲ್ಲಾದರ ಅಂಶ ಅಂತಾರೆ. ಪ್ರಾಯ ಅಣ್ಣಂದು ನೋಡೇ ಬರೆದಿರ್ಬೇಕು. ನಗುವರೋ, ರೋಧಿಸುವರೋ, ನಾಟ್ಯವಾಡುವರೋ. ಹೀಗಿರೋ ಮಗುನ ಯಾಕೆ ಕೊಲ್ಲಿಕ್ಕೆ ಹೋದಾರಿ? ಮಕ್ಕಳು ಕೆಟ್ಟವರಾದರೂ ಅಪ್ಪ ಅಮ್ಮ ಬಿಟ್ಕೊಡಲ್ಲ. ಅವ್ರ ಮೇಲೆ ದೇವ್ರ ಮೋಹ ಹಾಕಿರ್ತಾನೆ. ಏನೇ ಮಕ್ಕಳು ಕೆಟ್ಟತನ ಮಾಡಿದ್ರು ಅಪ್ಪ ಅಮ್ಮ ವಹಿಸಿಟ್ಕೊಂಡು ಹೋಗೋದೆ. ಯಾವುದೋ ಏರಿಯಾದಿಂದ ಇನ್ನೊಂದು ಏರಿಯಾಗೆ ಮಗು ಬಂದಿತ್ತು, ಅದು ಮಹಾ ತುಂಟ. ಸದಾ ಮೋರಿಲಿಳಿ, ಎಲ್ಲ ಮಕ್ಕಳನ್ನು ಮೋರಿಲಿ ಇಳಿಸಿ ಬಟ್ಟೆ ಎಲ್ಲ ಕೊಳಕು ಮಾಡು. ಅವ್ರಂದ್ರೆ ಏನು ರೀ, ನಿಮ್ಮ ಮಗ ಬಂದಾಗಿಂದ ನಮ್ಮ ಮಕ್ಕಳಿಗೆ ದಿನಕ್ಕೆ 10 ಬಟ್ಟೆ ಚೇಂಜ್ ಮಾಡ್ತೀವಿ. ಬಾಯಿ ಮುಚ್ಚ್ರಿ, ನಮ್ಮ ಕೂಸು ಅಂದರೆ ಕೃಷ್ಣ ಪರಮಾತ್ಮ ಇದ್ದ ಹಾಗೆ,
ಆ ಹಿಂದಿನ ಏರಿಯಾದವ್ರನ್ನ ಕೇಳ್ಕೊಂಬನ್ರಿ, ಅಳ್ತಾ ಇದ್ದಾರೆ ಅವ್ರು. ನಿಮ್ಮ ಕೂಸು ಹೋದ ಮೇಲೆ ನಮ್ಮ ಏರಿಯಾ ಕೃಷ್ಣ ಬಿಟ್ಟ ಮಥುರಾ ಆದಾಗ ಆಗಿದೆ, ಹಾಗೆ ಹೀಗೆ 108 ಹೇಳಿ ಅವ್ರು ಬಾಯಿ ಬಡದು ಮೆತ್ತಗೆ ಒಳಗೆ ಕರ್ಕೊಂಡು ಹೋಗಿ ಆ ಮಗುಗಂದರು, ನಿನ್ನ ಮಖ ಸುಡ, ನಿನ್ನಿಂದ ಇದು ನಾವು 6 ಮನೆ 3 ತಿಂಗಳಿಗೆ ಚೇಂಜ್ ಮಾಡಿರೋದು, 15 ದಿವಸಕ್ಕೆ ಒಂದು ಮನೆ, ಕಟ್ಟಿಟ್ಟ ಪಾತ್ರೆ ಪಡಗ ಎಲ್ಲ ಹಾಗೆ ಇದೆ. ಏನು ಪಾಪಿನೋ ಸದಾ ಮೂರೇ ಬಿದ್ದಿರ್ತಿ. ಹೀಗೆ ಮಾಡ್ತಾ ಇದ್ದೆ ಅಂದರೆ ನಮಗೆ ಅಲ್ಲಿ ವೃಷಭಾವತಿ ಮಧ್ಯ ಕಟ್ಕೊಟ್ಟು ಬಿಡ್ತಾರೆ, ಕ್ವಾರ್ಟರ್ಸ್ ಅಲ್ಲೇ ಬಿದ್ದಿರ್ರಿ ಅಂಥೇಳಿ ಒಳಗೆ ಬೈತಾರೆ ಇವನ, ಇನ್ನೊಬ್ರು ಮುಂದೆ ಬಿಟ್ಕೊಡಲ್ಲ. ಅಂಥದ್ದು ಒಳ್ಳೆ ಮಗ ಅಂತೇಳಿ ಯಾಕೆ ಹೀಗಾಯಿತು ಅಂದಾಗ ಅದನ್ನು ಕತೆ ಹೇಳ್ತೇನೆ ಕೇಳಪ್ಪ. ಅವನನ್ನು ಪ್ರಹ್ಲಾದರಾಜರನ್ನ ಓದಲಿಕ್ಕೆ ಹಚ್ಚಿದ್ದ. ಷಂಡಾಚಾರು ಮರ್ಕಾಚಾರು ಅಂತ ಶುಕ್ರಾಚಾರ್ಯರ ಮಕ್ಕಳು. ಅವನ ಕಾಲದಲ್ಲಿ 3 ಧರ್ಮ ಅರ್ಥ ಕಾಮ, ಒಟ್ಟು ಪುರುಷಾರ್ಥಗಳು ಧರ್ಮ ಅರ್ಥ ಕಾಮ ಮೋಕ್ಷ. ಈ ಮೋಕ್ಷ ಅನ್ನೋದು ಡಿಲೀಟ್ ಮಾಡಿಬಿಟ್ರೆ ಸಬ್ಜೆಕ್ಟ್ ಇಲ್ಲೇ ಇಲ್ಲ. ಧರ್ಮ ಮಾಡೋದು ಹೇಗೆ, ದುಡ್ಡು ಸಂಪಾದನೆ ಮಾಡೋದು ಹೇಗೆ, ಮಾಡಿದ ಮೇಲೆ ಸುಖ ಪಡೋದು ಹೇಗೆ, ತ್ರಿವರ್ಗ ಅಂತ ಕರೀತಾರೆ ಇದನ್ನು. ಧರ್ಮ ಅರ್ಥ ಕಾಮ, ಧರ್ಮ ಅರ್ಥ ಕಾಮ. ಮೋಕ್ಷ ಇಲ್ಲೇ ಇಲ್ಲ. ಅವರು ಅಂದರು ನಮಗೂ ಗೊತ್ತಿಲ್ಲ ಬಿಡೋದು ಮೋಕ್ಷ ಅಂದರೆ ಅಂತ. ಆದಮೇಲೆ ಮಗು ಮುದ್ದಾಗಿತ್ತು. ಒಂದು ಕೆಲವು ದಿನ ಆದಮೇಲೆ ಕರೆದ. ಏಕದಾ ಸುರಾಟ್ ಪುತ್ರ ಅಂಗಮಾರೋಪ್ಯ ಪಾಂಡವ ಪಪ್ರಚ್ಯವತ್ತ ಕಥ್ಯತಾಂ ಮತ್ಸ ಮನ್ಯಸೆ ಸಾಧು ಯದ್ಭವಾನ್. ನೀ ಯಾವುದಾದ್ರೂ ಒಳ್ಳೆ ತಿಳಿದಿದ್ರೆ ಹೇಳು. ಹಾಗೆ ಆಗತ್ತೆ ರೀ. ಮಕ್ಕಳು ಪುಟ್ಟದಾಗಿದ್ದಾಗ 2 ಮಾತು ಆಡಿಬಿಟ್ರೆ ಎಷ್ಟು ಆನಂದ ಅದು. ಬಾಯಿ ಬಿಟ್ರೇ ಆನಂದ. ಅದು 2.5 ವರ್ಷ 3 ವರ್ಷಕ್ಕೆ ಯಾವುದಾನ ಸ್ಕೂಲಿಗೋ ಇದಕ್ಕೋ LKG UKGಗೆ ಸೇರಿಸಿ 1-2 ಮಾತಾಡಿದ್ರೆ ಯು ಎಷ್ಟು ಆನಂದವೋ, ಯಾವ ಅವತಾರವೋ ಏನೋ ನಮ್ಮ ಕೂಸು. ನಿಜವಾಗಲೂ ಅದ್ರ ಬಾಯಿ ಬಿಟ್ಟರೆ ಆ ಬಾಯಿ ನೋಡಲಿಕ್ಕೆ ನರಸಿಂಹದೇವ್ರ ಗುಹೆ ಇದ್ದಾಗಿರತ್ರಿ, ಎಷ್ಟು ಮುದ್ದಾಗಿದೆಯೋ ಅಂತ. ಏನು ಹೇಳುತ್ತೆ ಅದಕ್ಕೆ, ಏನೇನೋ ಬರುತ್ತಪ್ಪ. ಮೊನ್ನೆ ಅಂತ ನಕ್ಷತ್ರ ಮಾಲಿಕೆ ಎಲ್ಲ, ನಕ್ಷತ್ರ ಮಾಲಿಕೆ ಹೇಳ್ಕೊಡೋ ಸ್ಕೂಲ್ ಯಾರಪ್ಪ ಅಂದರು. ಇಲ್ಲ, ಅದು ಇಂಗ್ಲೀಷಲ್ಲೇ ಅವ್ರು ಹೇಳ್ಕೊಡ್ತಾರೆ. ಇಲ್ಲಿ ಹೇಳಮ್ಮ ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್ ಅಂದರೆ ಇವ್ರಿಗೆ ಇದು ಯಾವ ದಾಸರು ಅಂದರು. ಜೇಮ್ಸ್ ವಿಠಲ್ ಅಂಥೇಳಿ ಆ ಬರದವನಿಗೆ ಒಂದು ವಿಠಲ್ ಅಂತ ಸೇರಿಸ್ಬಿಡೋದು. 1-2 ಮಾತಾಡಿದ್ರೆ ಆನಂದ ಪಡ್ತೀವಿ. ಪ್ರಹ್ಲಾದರಾಜರಲ್ಲಿ ವಾಯುದೇವರ ಆವೇಶ. ಪ್ರಹ್ಲಾದವಾಚ ತತ್ಸಾಧು ಮನ್ನೆ ಅಸುರವರಿಯ ದೇಹಿನ ಸದಾ ಸಮುದ್ವಿಗ್ನಧಿಯಾಮ ಸದ್ಗ್ರಹಾತ್ ಹಿತ್ವಾತ್ಮಪಾತಂ ಗೃಹಮಂದಕೂಪಂ ವನಂಗತೋ ಯದ್ಧರಿಮಾಶ್ರಯೇತ. ಅಪ್ಪ ತತ್ ಗಾಯತ್ರಿ ಮಂತ್ರದಲ್ಲಿ ಬರುತ್ತಲ್ಲ, ತತ್ ಸವಿತು ವರೇಣ್ಯಂ. ತತ್ ಅಂದರೆ ವ್ಯಾಪ್ತ, ತತ ಎಲ್ಲ ಕಡೆ ವ್ಯಾಪ್ತನಾದ ದೇವರನ್ನು ಕಾಣೋದಿದೆಯಲ್ಲ, ಅದು ನಿಜವಾದ ಸಾಧನೆ. ಸಾಧು ಇತಿ ಮನ್ನೆ. ಅದಕ್ಕೇನು ಮಾಡಲಿ, ಮನೆ ಬಿಟ್ಟುಬಿಡು ಅಂದ. ಯಾಕೋ ಮನೆ ವಾಸ್ತು ಸರಿ ಇಲ್ಲ. ವಾಸ್ತು ಅಲ್ಲೋ ಒಳಗಿರೋ ವಸ್ತು ನೀನೇ ನೆಟ್ಟಗಿಲ್ಲ ಅಂದ. ವಾಸ್ತು ಅದು ಒಂದು ಸರಿ, ನಾವು ಮಾಡೋ ಕೆಲಸ ಮಾಡಬೇಕಪ್ಪ. 20 ಸಲ ಬಾಗಿಲು ಕಿತ್ತೆ, ಕಿಟಕಿ ಕಿತ್ತ, ಅಲ್ಲಿಟ್ಟೆ, ಆ ಮನೆ ಈ ಕಡೆ ಶಿಫ್ಟ್ ಮಾಡಿದೆ. ಈಗೇನು ಅನ್ನಿಸ್ತಾ ಇದೆ, ನೆಮ್ಮದಿ ಇದೆಯಾ? ತುಂಬ ನೆಮ್ಮದಿ ಅಂದರು. ಯಾಕೆ ಅಂದರೆ ಸದ್ಯ ಕೆಲಸಗಾರರು ಕೆಲಸ ಬಿಟ್ಟು ಹೋಗಿದ್ದಾರೆ, ಅದೇ ನೆಮ್ಮದಿ ಅಂತ. ಹೊಸ ನೀ ಮಾಡುವ ಹವ್ಯ ಇಲ್ಲ, ಕವ್ಯ ಇಲ್ಲ, ದೊಡ್ಡವರಿಲ್ಲ, ಸಣ್ಣವರಿಲ್ಲ, ಮಾಡಬಾರದ್ದನ್ನೆಲ್ಲ ಮಾಡ್ತಾ ವಾಸ್ತು ಮಾತ್ರ ಇದ್ರೆ ಬಂದ್ಬಿಡುತ್ತಾ. ನೀನು ಮಾಡುವ ನಿನ್ನ ಸ್ವವೀತ ವೃತ್ತಿಯನ್ನು ಮಾಡಿ ಆಮೇಲೆ ವಾಸ್ತು ಅದು ಇಟ್ ಮೇ ಎಫೆಕ್ಟು 20% ಅಷ್ಟೇ. ನಿನ್ನ ಜೀವನದಲ್ಲಿ ಅದರ ರೋಲು ಒಂದು 20-25% ಇರಬಹುದು. ಅದೂ ಇಲ್ಲ. ಸುಮ್ಮನೆ ನೀನು 20 ಸಲ ಬಾಗಿಲು ಕಿತ್ತಿ, ಅಲ್ಲಿ ಕಿತ್ತಿ, ಇಲ್ಲಿ ಕಿತ್ತಿ ಏನೇನು ಮಾಡ್ತಾಯಿದ್ರೆ ನೀ ಎಲ್ಲ ಬಿಟ್ಟುಬಿಟ್ರೆ. ಹಾಗಾಗಿ ಒಳಗಿರೋ ವಸ್ತು ನೀನೇ ಸರಿ ಇಲ್ಲ, ಮನೆ ಬಿಟ್ಟುಬಿಡು. ವನಂಗತೋ ಸಜ್ಜನರ ಸಹವಾಸ ಮಾಡು. ನಕ್ಬಿಟ್ಟ ಅವನು. ಗುರುಗಳಿಗಂದ, ಇನ್ನೊಂದು ಸಲ ನನ್ನ ಮಗನ ಬಾಯಲ್ಲಿ ಏನಾದರೂ ಮನೆ ಬಿಡು, ಮಠ ಸೇರ್ಕೋ ಅಂತ ಬಂದರೆ ಹಲ್ಲು ಮುರಿದು ಬಿಡ್ತೇನೆ. ಪಾಪ ಇನ್ನೂ ಚಿಕ್ಕದೋ, ಈಗ ಯಾಕೆ ಮರಿತ, ಅವಂದಲ್ಲ ನಿಮ್ಮದು ಅಂದ. ಅಮ್ಮೋ ತಪ್ಪೊಂದು ಹಲ್ಲು ನಮ್ಮದ, ಫೀಸ್ ತೊಗೊಳ್ಳೋದು. ಆಯ್ತು, ಪ್ರಹ್ಲಾದನ ಕರ್ಕೊಂಡು ಹೋದ. ಪಾಪಿ, ನಿಂಗೆ ಯಾರು ಹೇಳ್ಕೊಟ್ರು ಇದೆಲ್ಲ? ನಾವು ಹೇಳೋದೊಂದು, ನೀ ಅಲ್ಲಿ ಹೇಳೋದೊಂದು. ಔಟ್ ಆಫ್ ಸಿಲೆಬಸ್ಸೇ ಮಾತಾಡ್ತಿ. ಅನಿಯತಾ ಮರೇವೇತ್ರಮ್ಮ ಅಸ್ಮಾಕಮ್ಮ ಯಶಸ್ಕರ. ಕೋಲು ತಗೊಂಬನ್ರಿ, ಕುಲಾಂಗಾರಕ ದುರ್ಬುದ್ಧೆ. ಏನು ಹುಟ್ಟಿದೆಯೋ ದೈತ್ಯ ಚಂದನ ಮನೆ ಜಾತೋಯಂ ಕಂಠಕದ್ರಮ. ದೈತ್ಯರೆಂಬ ಗಂಧದ ಮಧ್ಯೆ ಮುಳ್ಳು ಹುಟ್ಟಿದಾಗ ಹುಟ್ಟಿದೆ ಅಂತ ಸತ್ಯಧರ್ಮರಂದರು. ಹಾಗೆ ಅನ್ಬೇಡ್ರಿ, ದೈತ್ಯರೆಂಬ ಮುಳ್ಳಿನ ಮಧ್ಯೆ ಗಂಧ ಹುಟ್ಟಿದಾಗ ಹುಟ್ಟಿದೆಯಲ್ಲ, ಯಾರು ನಿಂಗೆ ಹೇಳ್ಕೊಟ್ಟಿದ್ದು? ಪ್ರಹ್ಲಾದರಾಜರು ಉತ್ತರ ಕೊಟ್ಟದ್ದೇನು ಗೊತ್ತಾ? ದೇವರ ಬಗ್ಗೆ ಯಾರೋ ಹೇಳಿಕೊಟ್ಟು ಬರೋದಲ್ಲ, ಅಯಸ್ಕಾಂತಕ್ಕೆ ಕಬ್ಬಿಣ ಆಕರ್ಷಣೆ ಮಾಡೋದು ಅದರಲ್ಲಿ ಸಹಜವಾಗಿ ಇರುವ ಗುಣ. ದೇವರಲ್ಲಿ ಭಕ್ತಿ ನನಗೆ ಹುಟ್ಟುತ್ತಾನೇ ಇದೆ ಅಂದ್ಬಿಟ್ರು. 3 ತಿಂಗಳಾಯಿತು, ಮತ್ತೆ ಪ್ರಿಪರೇಟರಿ ಎಕ್ಸಾಮ್ ಕರ್ಕೊಂಬಂದು. ಈ ಬಾರಿ ಕೇಳ್ದ, ನಂದು ಹೋದ್ಸಲಿ ನಂದೇ ತಪ್ಪು ಕಂದ. ಔಟ್ ಆಫ್ ಸಿಲೆಬಸ್ ಕ್ವಶನ್ನು, ಔಟ್ ಆಫ್ ಸಿಲೆಬಸ್ ಆನ್ಸರು. ನಿಂಗೇನು ಗೊತ್ತೋ ಅದನ್ನು ಹೇಳು ಅಂದು. ಈ ಸಲ ನಿಮ್ಮ ಗುರುಗಳು ಏನು ಹೇಳ್ಕೊಟ್ಟಿಯಾರ ಅದನ್ನು ಹೇಳು. ಅವ್ರಿಗಿನ್ನೂ ಆನಂದ ಆಯಿತು.
ಅವ್ರ ಗುರುಗಳು ಅಂದರೆ ನಾರದರಂತೆ, ಗರ್ಭದಲ್ಲಿದ್ದಾಗೆ ಹೇಳ್ಕೊಟ್ಟವ್ರು. ಮತ್ತು ಈ ಷಂಡಾಚಾರು ಮರ್ಕಾಚಾರು ಗುರು ಗೋಳು, ಆಗ ದೊಡ್ಡ ಗೋಳವ್ರು. ಪ್ರಹ್ಲಾದೋವಾಚ ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮನಿವೇದನಂ ಇತಿ ಪುಂಸಾರ್ಪಿತ ವಿಷ್ಣು ಭಕ್ತಿಶ್ಚೇನ್ನವಲಕ್ಷಣ ಕ್ರಿಯತೆ ಭಗವತ್ಯದ್ಧ ತನ್ಮನ್ಯೇ ಅಧೀತಮುತ್ತಮಂ. ವಿಷ್ಣೋ ಶ್ರವಣಂ ವಿಷ್ಣೋ ಕೀರ್ತನಂ ವಿಷ್ಣೋ ಸ್ಮರಣಂ ವಿಷ್ಣೋ ಪಾದಸೇವನಂ ವಿಷ್ಣೋ ಅರ್ಚನಂ ವಿಷ್ಣೋ ವಂದನಂ ವಿಷ್ಣೋ ದಾಸ್ಯಂ ವಿಷ್ಣೋ ಸಖ್ಯಂ ವಿಷ್ಣೋ ಆತ್ಮನಿವೇದನಂ. ನವವಿಧವಾದ ಭಕ್ತಿ ಬಗ್ಗೆ ಹೇಳಿಬಿಟ್ಟು ಅವನ ಶ್ರವಣ ಮನನ ನಿಧಿಧ್ಯಾಸನ ಆ ವಿಷ್ಣುವಿನ ಭಕ್ತಿ ಮಹಾಪ್ರಸಾದಂಗಳು ಕೈವಲ್ಯ ಪದಕ್ಕಿಕ್ಕಿದ ನೀಚ್ಚಣಿಕೆಂದು ಭಾವಜ್ಞರು ಪೇಳ್ವರು, ವೇದ ಭಾವಜ್ಞರು ಪೇಳ್ವರು. ಜೀವಕ್ಕೆ ಜವನ ಬಧೆಗಳನ್ನು ತಪ್ಪಿಸಿ ಪಾವನ ವೈಕುಂಠಪುರದೊಳಗೆಂದೆಂದು ಆವಾಸವ ಮಾಡಿ ಸುಖಿಸಬೇಕಾದರೆ ಸೇವಿಸು ವೈಷ್ಣವರ, ನೀ ಸೇವಿಸು ವೈಷ್ಣವರ. ನಾರಾಯಣನ ನೆನೆ ಮನವೇ ನಾರಾಯಣನ ನೆನೆ. ಇದರಲ್ಲಿ ಯಾವುದಾದ್ರೂ ಒಂದನ್ನಾದರೂ ಮಾಡಿರಬೇಕು. ಕಿವಿ ಕೇಳುತ್ತೆ ಅನ್ನೋದಕ್ಕೆ ಸಾರ್ಥಕ ದೇವರ ವಾರ್ತೆ ಕೇಳಿದೆಯಾ, ದೇವರ ಸ್ಮರಣೆ ಮಾಡಿದೆಯಾ? ಯಾವಾಗ ನವವಿಧವಾದ ಭಕ್ತಿ ಬಗ್ಗೆ ಹೇಳೋದು ಇದರಲ್ಲಿ ಆಚಾರ್ಯರು ಒಂದು ಸಣ್ಣ ತಾತ್ಪರ್ಯ ಕೊಟ್ಟರು. ದಾಸ್ಯ ಆತ್ಮನಿವೇದನೆ ಒಂದೇ ಆಯ್ತಲ್ಲ. ದಾಸ್ಯ ಅಂದ್ರೇನು? ನಂದೇನಿಲ್ಲ ಎಲ್ಲವೂ ಭಗವಂತನದು. ಆತ್ಮನಿವೇದನೆ ಅಂದ್ರೇನು? ನಂದೇನಿಲ್ಲ ಎಲ್ಲ ನಿಂದೆ ಅಂತ, ಎರಡೂ ಒಂದೇ ಆಯ್ತಲ್ಲ, ಪೌನರುಕ್ತಿ. ಆಚಾರ್ಯರಂದರು ಆತ್ಮನಿವೇದನೆ ಅಂದರೆ ಬೇರೆ, ಆತ್ಮಸ್ತತ್ವೇನ ವೇದನಂ. ನನ್ನಲ್ಲಿರುವ ದೇವರೇ ಮುಕ್ತನಿಯಾಮಕ, ಇಬ್ಬರೂ ಒಂದೇ. ಅವನೇ ಇವನು. ನೇಹನಾ ನಾಸ್ತಿ ಕಿಂಚನ ಮುಕ್ತಸ್ಯಾಪಿ ಮಮಾಂತಸ್ಥೋ ನಿಯಂತೈಕೋ ಹರಿಸ್ಸದಾ ಇತಿ ಜ್ಞಾನಂ ಸಮುದ್ದಿಷ್ಟಂ ಸಮ್ಯಕ್ ಆತ್ಮನಿವೇದನಂ. ಹೊರಗಿರುವ ಭಗವಂತನ ಮೂರ್ತಿಗಳಿಗೆ ಕೈಂಕರ್ಯ ಮಾಡಿದ್ರೆ ಅದು ದಾಸ ಅಂತ, ಒಳಗಿರುವ ಭಗವಂತನನ್ನು ಆರಾಧನೆ ಮಾಡೋದು ಆತ್ಮನಿವೇದನೆ ಅಂತ ಆಚಾರ್ಯರು ಡಿಫರೆನ್ಸನ್ನು ಹೇಳಿದ್ರು. ಈ ಮಾತು ಹೇಳೋ ಕಾಲಕ್ಕೆ ತಳ್ಳಿಟ್ಬಿಟ್ಟ. ಯಾರಲ್ಲಿ ಬಂದರು, ಸ್ವಾಮಿ ಏನು ಕರೆದ್ರಿ? ಮೊದಲು ಗುರುಗಳನ್ನು ನೋಡ್ದ. ಏನಿದು? ದೇವರಾಣೆ ನಮಗೆ ಗೊತ್ತಿಲ್ಲೋ, ಶ್ರವಣ ಮನನ ಸ್ಮರಣ ಇದು ಯಾವುದು ನಮ್ಮ ಸ್ಮರಣೆಗೆ ಇಲ್ಲ ಅಂದರು. ಮತ್ತು ಯಾರು ಹೇಳ್ಕೊಟ್ರು? ಅವನ್ನೇ ಕೇಳಬೇಡ, ನೀನೇ ಕೇಳಪ್ಪ. ಪ್ರಹ್ಲಾದ ನಿಂಗೆ ಯಾರು ಹೇಳ್ಕೊಟ್ಟಿದಲ್ಲ, ನೀ ಹೇಳು, ನಿನ್ನನ್ನು ಸುಮ್ಮನೆ ಬಿಡ್ತೀವಿ. ಪ್ರಹ್ಲಾದರಾಜರಂದರು ನಿಮಗೆ ದೇವರ ಬಗ್ಗೆ ಹೇಳೋದು ತಿಳಿಯೋದಿಲ್ಲ ಅಂದ್ಬಿಟ್ರು. ಯಾಕೆ? ತಿಳಿಬೇಕಾದ್ರೆ ವೈರಾಗ್ಯ ಬೇಕಂತ್ರಿ. ಯಾರಿಗೆ ದೇವರ ಬಗ್ಗೆ ತಲೆಯಲ್ಲಿ ಉಳಿಯುತ್ತೆ ಅಂದರೆ ಯಾರಿಗೆ ವೈರಾಗ್ಯ ಇರುತ್ತೋ ಅವರಿಗೆ ಮಾತ್ರ ಉಳಿಯುತ್ತೆ ಅಂತ ಪ್ರಹ್ಲಾದರಾಜರು. ಸೊ ನಮ್ಗೆ ಯಾಕೆ ಉಳಿಯಲ್ಲ ಅನ್ನೋದು ಈಗ ಗೊತ್ತಾಯಿತು. ಎರಡು ಗೊತ್ತಾಯಿತು, ಉಳಿಯಲ್ಲ ಅನ್ನೋದು ಗೊತ್ತಾಯಿತು, ವೈರಾಗ್ಯ ಇಲ್ಲ ಅನ್ನೋದು ಗೊತ್ತಾಯಿತು. ನಮಗೇನೋದು ವೈರಾಗ್ಯ ಟೀಕಾರಾಯರು ತಮ್ಮ ಅಂದ್ಕೊಂಡ್ಬಿಟ್ಟಿದ್ವಿ. ಹಾಗಾಗಿ ಟೀಕೆ ಮಾಡೋದ್ರಲ್ಲಿ ತಮ್ಮಂದರೆ ಪ್ರಕೃತದಲ್ಲಿ ಮತನ್ನ ಕೃಟ್ಟೆ ಪರತಸ್ವತೋಪಿವ ಮಿಥೋ ಬಿಪದ್ಯೇತ ಗ್ರಹೋರತಾನಾಂ ಅದಂತ ಗೋಬಿರ ವಿಶತಂ ತಮಿಶ್ರಂ ಪುನಃ ಪುನಶ್ಚರ್ವಿತ ಚರವಣಾನಾಂ. ಪ್ರಹ್ಲಾದರಾಜರಂತಾರೆ, ಹೌದು ವೈರಾಗ್ಯ ನಮಗಿಲ್ಲ ಅಂತ ನಿಂಗೆ ಗೊತ್ತಪ್ಪ. ಅದು ಹೊರಗಿಂದ ಕಾಣೋ ಧರ್ಮ ಅಲ್ಲ, ವೈರಾಗ್ಯ ಅದು ಒಳಗಿನ ಧರ್ಮ ಅಲ್ವಾ. ಈಗ ಮಡೀಲಿದ್ದಾರೆ, ಏನೋ ಮಡಿ ಉಟ್ಕೊಂಡಿದ್ದಾರೆ, ಧಾವಳಿಲಿದ್ದಾರೆ, ಮಡೀಲಿದ್ದಾರೆ ಅನ್ಬೋದು. ಇನ್ನೇನೋ ಅಂಗಾರಕತೆ ಹಚ್ಕೊಂಡಿದ್ದಾರೆ ಅಂದರೆ ಅವರು ಮಾಧ್ವರು ಅನ್ಬೋದು. ಹೀಗೆ ಅನ್ಬೋದು. ಇವರು ವೈರಾಗ್ಯ ಇದೆ ಇಲ್ಲ ಅನ್ನೋದಕ್ಕೆ ಏನು ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಏನು ಕ್ರೈಟೀರಿಯಾ ಏನದು? ಅದು ಒಳಗಿನ ಧರ್ಮ ಅಲ್ವಾ. ಪ್ರಹ್ಲಾದರಾಜರಂದರು ನೀವೆಲ್ಲ ಹರಟೆ ಜಾಸ್ತಿ ಅಂತ ನಮಗೆ ಕೊಟ್ಟು ಸರ್ಟಿಫಿಕೇಟ್. ನೀವೆಲ್ಲ ಗೃಹಸ್ಥರು, ಹರಟೆ ಜಾಸ್ತಿ. ಯಾವ ಹರಟೆ? ಸಂಸಾರಕ್ಕೆ ಸಂಬಂಧಪಟ್ಟ ಹರಟೆಯನ್ನೇ ಆಡ್ತೀವಿ. ಅದು ಏನು ಒಂದ್ಸಲಿ ಅಲ್ಲ, ಚರ್ವಿತ ಚರ್ವಣ. ನಮ್ಮ ಚರ್ವಿತ ಚರ್ವಣ ಅಂದರೆ ಮೆಲಕ್ಕೆ ಹಾಕ್ತಾ ಇರೋದು. ಈ ಆಕಳು ಮೆಲಕ್ಕೆ ಹಾಕತ್ತದು, ಆ ಎತ್ತು ಅಗಿತಾನೇ ಇರತ್ತೆ. ನಾವು ಅಗಿಯೋದಲ್ಲ, ಈಗ ಅದು ಹಾಕ್ತಾರೆ, ಜೊತೆಗೆ ಏನೋ ಇಟ್ಕೊಂಡು ಬಾಯಿಗೆ ಹಾಕೋತಾನೆ ಇರ್ತಾರೆ ಒಂದಾದ ಮೇಲೊಂದು. ಅದೊಂದಾಯಿತು. ಇಲ್ಲಾಂದರೆ ವಿಷಯಗಳನ್ನು ಏನದು ಹಾಗಿತ್ತು, ಇದು ಹೀಗಿತ್ತು, ಶುರುವಾಗೋದೇನೋ ರಾಯರ ಬಗ್ಗೆನೇ ಆಗತ್ತೆ. ಏನು ರಾಯರ ಆರಾಧನೆ, ಅಬಾ ನಿಜವಾಗಲೂ ರಾಯರ ವೈಭವವೇ ವೈಭವ. ಅದು ಏನು ಹುಳೀಲಿ ಒಂದೊಂದು ಇಷ್ಟಿಷ್ಟದಪ್ಪ ಹೂಳು ಹಾಕಿದ್ರು, ಏನು ರುಚಿ ಇತ್ತು. ಅದು ಬಾಯಲ್ಲಿ ಹಾಕ್ಕೊಂಡ್ರೆ ಒಳಗೆ ಹೋಗೋದು, ಬಾಯಲ್ಲಿ ಹಾಕ್ಕೊಳ್ಳೋದೇ ಒಳಗೆ ಹೋಗಲಿ ಅಂತ.
ಏನು ರಾಯರ ವೈಭವ, ಜಿಲೇಬಿ ಅಂತ ಗರಿ 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 ಇತ್ತು. ಅದೇನು ಅಪ್ಪಣ್ಣಾಚಾರ್ಯ ಮಾಡಿದ್ರು, ರಾಯರೇ ಮಾಡಿದ್ರು ಅಲ್ರಿ. ಅಲ್ಲಿ ಪ್ರವಚನ ರಾಯರು ಅದು ಗೊತ್ತು ಬಿಡ್ರಿ. ರಾಯರಿಗೆ ದಾರಿದ್ರ್ಯ ಇತ್ತು, ಆಮೇಲೆ ಶ್ರೀಮಂತರಾದ್ರು, ಅದು ಬಿಟ್ಟು ಆಚಾರ ಬೇರೆ ಹೇಳಲ್ಲ. ಇದು ಹೋಗಲಿ, ಇಷ್ಟೇ ಮಾತಿಗೆ ನಿಲ್ಲಿಸ್ತೀವ. ಅವ್ರು ಎಲ್ಲಿ ಸಿಗ್ತಾರೋ ಅಲ್ಲಿ ಏನು ಮಾಡ್ತಾರೆ, ಇವ್ರು ಯಾರಿಗೋ ಒಂದು ಎಲೆ ಮಾಡಿಕೊಟ್ಬಿಟ್ಟಿರ್ತಾರೆ. ಅದು ದೊಡ್ಡದೇ ಬಿಡ್ರಿ. ರಾಯರ ಆರಾಧನೆಯಲ್ಲಿ ರಾಯರನ್ನ ಹಿಡ್ಕೊಬೋದು, ಎಲೆ ಹಿಡ್ಕೊಬೋದು ತುಂಬ ಕಷ್ಟ. ಅದು ಏನು ಸಾವಿರಾರು ಜನ ಅದು. ಇವರು ನೋಡಿದಾಗೆಲ್ಲ ಅವ್ರು ಅನ್ನೋದು, ನಿಮ್ಮನ್ನು ನೋಡಿದ್ರೆ ಅಪ್ಪ ನಿಮ್ಮ ಮುಖ ಬಾಳೆ ಎಲೆ ಇದ್ದಾಗೆ ಇದೆ, ನಮಗೆ ಏನು ಆನಂದ ಆಗತ್ತೋ ಏನೋ. ಹೌದು, ನಿಮಗೆ ಹೇಗೆ ಸಿಗತ್ತೆ ಎಲೆ? ಚರ್ಚೆ ಅದು. ನೀವು ಯಾರಿಗೂ ಹೇಳಬೇಡ್ರಿ. ಆರಾಧನೆ ಮುಂಚೆ ಒಂದು ವಾರಕ್ಕೆ ನಾವು ಹೋಗಿರ್ತೇನೆ, ಒಂದು ಕೋರಿ ಹಾಸು ಬಂದುಬಿಟ್ಟಿರ್ತೀನಿ, ಸಿಕ್ಕರೆ ಎಲೆ, ಹೋದರೆ ಕೋರಿ ಹೇಗಿದೆ ಅಂದರು. ಅಮ್ಮೋ ನೀವು ಒಳ್ಳೆ ಕೋರಿಯೋಗ್ರಫರ್ ಅಂಥೇಳಿ ಅವರೆಲ್ಲೋ ಹರಿದ್ವಾರದಲ್ಲಿ ಸಿಕ್ಕರು. ಮತ್ತಿದೆ ನೆನಪಿದೆಯಾ ನಿಮಗೆ? ಕುಂಬಳಕ ಅಂಥೇಳಿ, ಅಯ್ಯೋ ಬಿಡ್ರಿ ಇಲ್ಲಿ ಹರಿದ್ವಾರ. ಯುಮ್ಮ ನಿನ್ನ ಹೇಳೋಣ, ನನ್ನ ಪಾಯಿಗೆ ನೀವೇ ಓಡಾಡೋ ರಾಯರು, ನಿಮ್ಮ ಮುಖಾನೇ ಬಾಳೆ ಎಲೆ. ಪುನಃ ಪುನಃ ಚರ್ವಿತ ಚರವಣಾನ. ಇದು ಯಾರಿಗಿಲ್ಲ? ನಮ್ಮ ಸಂಸಾರದ ಗಾಥೆಗಳನ್ನು ಅದನ್ನೇ ಮೇಲಿಂದ ಮೇಲೆ ಮೆಲುಕಾಗೋದು. ವಾದರಾಜ ಸ್ವಾಮಿಗಳು ಮಹಾಭಾರತಕ್ಕೆ ವ್ಯಾಖ್ಯಾನ ಮಾಡ್ತಾ ಇದೇ ಮಾತನ್ನಂತಾರೆ. ಅವಿದ್ಯಾಯಂ ಪ್ರಥಮಂ ಹಂತಿ ಚೈನಂ. ಅವರಂದರು ಧೃತರಾಷ್ಟ್ರನಿಗೆ ಉಪದೇಶ ಮಾಡಬೇಕಾದ್ರೆ ಸನಕ ಸನಂದನಾದಿಗಳು, ಮನುಷ್ಯ ಹಾಳಾಗೋದು ಅವಿದ್ಯಾಯನ್. ತನಗೆ ಸಾಮರ್ಥ್ಯ ಕುಂದಿದಾಗ ಹಿಂದಿನದನ್ನು ನೆನೆಸ್ಕೊಂಡು ಅರ್ಧ ಹಾಳಾಗ್ತಾನೆ. ನಾನು ಹಾಗಿದ್ದೆ, ನಾನು ಹೀಗಿದ್ದೆ, ಒಂದು ಕಾಲದಲ್ಲಿ ಹೇಗಿದ್ದೆ, ಈಗ ಹೇಗಿದೆ ಅದನ್ನು ಹೇಳು, ಈಗ ಏನು ಮಾಡಬೇಕು ಅದನ್ನು ಹೇಳು. ಅದು ಮಾಡೋದೇ ಇಲ್ಲಂತ. ಅದು ಮೊದಲನೇ ನಮಗೆ ಹೊಡೆತ ಅಂತ. ಕೈಲಾದಷ್ಟು ದಿನ ಭೋಗ ಮಾಡೋದು, ಕೈಲಾಗದೇ ಇದ್ದಾಗ ಹಿಂದಿಂದ ನೆನೆಸ್ಕೊಂಡು ಹಾಳಾಗೋದು, ಇದೇ ಆಗತ್ತೆ ಅಂತ. ಚರ್ವಿತ ಚರವಣಾನ. ಹಾಗಾದ್ರೆ ನಾವು ಉದ್ಧಾರ ಆಗೋ ಆಗಿಲ್ವಾ? ನೀವೆಲ್ಲ ಒಂದು ಸ್ನಾನ ಮಾಡಿರಿ ಅಂದರು. ಅದು ಯಾವುದದು? ದೊಡ್ಡವರ ಪಾದಧೂಳಲ್ಲಿ. ನೈಷಮ್ಮ ತೀರ್ಥಾಪದುರುಕ್ರಮಾಂಗ್ರಿಂ ಸ್ಪೃಶತ್ಯನರ್ಥಾಪಗಮೋ ಯದುತ್ತ ಮಹೀಯಸಂ ಪಾದರಜೋಭಿಷೇಕಂ ನಿಷ್ಕಿಂಚನಾನಾಂ ನ ವ್ರಣೀತ ಯಾವತೆ. ದೊಡ್ಡವರ ಪಾದಧೂಳಿಯಲ್ಲಿ ಸ್ನಾನ ಮಾಡಿದರೆ ದೇವರ ಬಗ್ಗೆ ತಿಳಿದುಕೊಳ್ಳುವ ಅರ್ಹತೆ ಬರತ್ತಂತೆ. ತನುವ ನೀರೊಳಗದ್ದಿ ಫಲವೇನು, ಮನದಲ್ಲಿ ದೃಢ ಭಕ್ತಿ ಇಲ್ಲದ ಮನುಜಗೆ ತನುವ ನೀರೊಳಗದ್ದಿ ಫಲವೇನು. ಗುರುಗಳ ದರ್ಶನ ಮಾಡುವುದು ಸ್ನಾನ, ಹಿರಿಯರ ದರ್ಶನ ಮಾಡುವುದು ಸ್ನಾನ, ಕರೆದು ಅನ್ನವನು ಇಕ್ಕುವುದೊಂದು ಸ್ನಾನ, ನರಹರಿ ಚರಣವ ನಂಬುವುದೇ ಸ್ನಾನ, ತನುವ ನೀರೊಳಗದ್ದಿ ಫಲವೇನು. ದಾನ ಧರ್ಮಗಳನ್ನು ಮಾಡುವುದು ಸ್ನಾನ, ಜ್ಞಾನ ತತ್ವಂಗಳ ತಿಳಿಯುವುದು ಸ್ನಾನ, ಹೀನ ಪಾಪಂಗಳ ಬಿಡುವುದು ಸ್ನಾನ, ಧ್ಯಾನದಿ ಮಾಧವನ ನೋಡುವುದೇ ಸ್ನಾನ. ಇದೆಲ್ಲ ದೊಡ್ಡ ಸ್ಥಾನ ಅಂತ. ಹಿರಿಯರ ಗುರುಗಳ ದರ್ಶನ ಅದೇ ದೊಡ್ಡ ಸ್ಥಾನ ಅಂತ. ಅದನ್ನೇ ನಮ್ಮ ವಿಜಯರಾಯರ ಅಂದದ್ದು. ವಿಜಯರಾಯರ ಕವಚದಲ್ಲಿ ಗಂಗೆ ಮಿಂದರೆ ಮಲವು ಹಿಂಗಿತಲ್ಲದೆ, ರಂಗನೊಲಿಯನು ಭಕ್ತರ ಸಂಘ ದೊರಕದೆ. ದೇಹದ ಕೊಳಕು ಹೋಗ್ಬೋದು, ಮನಸ್ಸಿನ ಕೊಳಕು ಹೋಗಬೇಕಾದ್ರೆ ದೊಡ್ಡವರ ಸಹವಾಸದಿಂದಲೇ ಅಂದರು. ಸಂಘ ಸುಖವ ಬಯಸಿ ಬದುಕಿರೋ ಅಂತಾರೆ. ಈ ಮಾತನ್ನೋ ಕಾಲಕ್ಕೆ ಯಾರಲ್ಲಿ ಬಂದರು 4 ಜನ, ಸ್ವಾಮಿ ಏನು ಮಾಡಬೇಕು, ಸಾಯಂಕಾಲದಲ್ಲಿ ಇವನು ಸತ್ತ ಅನ್ನೋ ಸುದ್ದಿ ನಂಗೆ ಬರಬೇಕು. ಅಲ್ಲೂ ನಿನ್ನ ಮಗ ಇರಬಹುದು ರೀ. ಹಿರಣ್ಯಕಶಿಪು ಒಂದು ಮಾತಂತಾನೆ, ಔಷಧಿ ಹೊರಗಿಂದಾದರೂ ಗಿಡಮೂಲಿಕೆಗಳು ನಾವು ಒಳಗೆ ಸ್ವೀಕಾರ ಮಾಡ್ತೀವಿ, ರೋಗ ನಮ್ಮ ಒಳಗಿಂದಾದರೂ ಹೊರಗೆ ಹಾಕ್ತೀವಿ. ಯಾಕೆ? ನಾವು ಉಳಿಬೇಕು ಅಂತ. ಒಳಗಿಂದು ಹೊರಗಿಂದು ಮುಖ್ಯ ಅಲ್ಲ, ನಮಗೆ ಬಾಧಕ ಆಗೋದು. ಏನೋ ಒಂದು ಸಣ್ಣ ಗ್ಯಾಂಗ್ರಿನ್ ಅಂಥೇಳಿ ಬೆಟ್ಟಿಗೆ ಬಂದಿರತ್ತೆ. ಡಾಕ್ಟರ್ ಹೇಳ್ತಾರೆ ಬೆಟ್ಟನ್ನು ತೆಗೆದ್ರೆ ನೀವು ಸುಖವಾಗಿರ್ತೀರಿ. ಅದು ನಿಮ್ಮದಲ್ಲ ಬೆಟ್ಟು, ನಮ್ಮದು, ಬಿಟ್ಕೋ ಅಂತಾರೆ. ಆಮೇಲೆ ಬೆಟ್ಟದಷ್ಟಾಗಿ ನೀನೇ ಹೊಟ್ಟೋಗ್ತೀವಿ ಅಷ್ಟೇ. ಹೊರಗಿನ ಔಷಧಿ ನಾವು ಹೊರಗಿಂದ ಔಷಧಿ ತೊಗೊಂಬಲ್ಲ ಅಂದರೆ, ನೀವು ಉಳಿಬೇಕು ಅಂದರೆ ಹೊರಗಿಂದಾದರೂ ಒಳಗೆ ತಗೋ. ನಿನಗೆ ಬಾಧಕ ಅನ್ನೋದಾದರೆ ಮನೆ ಒಳಗಿದ್ದಾದರೂ ಹೊರಗೆ ಹಾಕು. ಆದ್ದರಿಂದ ಇವನು ನನಗೆ ವಿಷ ಇದ್ದ ಹಾಗೆ ಹೊರಗೆ ಹಾಕ್ರಿ. ಸರಿ, ಏನೇನೋ ಮಾಡಿದ್ರು. ಅವನನ್ನು ಮೇಲೆ ಬೆಟ್ಟದಿಂದ ತಳ್ಳಿಟ್ಟು ಭೂದೇವಿ ಕ್ಯಾಚ್ ಹಿಡಿದುಬಿಟ್ಟು, ತಳೆದವರಿಬ್ಬರು ಬಗ್ಗೆ ನೋಡೋದು ಸರಿಗೆ ಬಿದ್ದನೋ ಇಲ್ಲೋ ಅಂತ. ತಲೆ ಸುತ್ತ ಅವರಿಬ್ಬರು ಕೃಷ್ಣಾರ್ಪಣೆ ಆಗ್ಬಿಟ್ರು. ತಕ್ಷಣ ಇವನಿಗೆ ಬಂದು ಹೇಳಿದ್ರು, ಸ್ವಾಮಿ ಇಬ್ಬರು ಹೊಟ್ಟೋದ್ರು. ನಾವು ಹೇಳಿದ್ದು ಒಬ್ಬನ್ನು, ಅಪ್ಪ ಆ ಒಬ್ಬ ಗಟ್ಟಿಮುಟ್ಟಿಯಾಗಿದ್ದಾನೆ, ತಳ್ಳಿಕ್ಕೆ ಹೋದವರು ಹೊಟ್ಟೋದ್ರು. ಹಾವು ಕಚ್ಚಿತು, ಹಾವು ಸತ್ತೋಯ್ತು. ಸುತ್ತ ಜನರ ಕರೆಸಿ ಬೇಗದಿ ಅಸುರ ತನ್ನ ಸುತನ ಕೊಲಿಸಬೇಕು ಎಂದಾಗ,
ಅಟ್ಟಡವಿಯೋಳ್ ವಿಜವನಿಟ್ಟು ಭೋಜನங்கள் ಮಾಡಿ ಹರಿಯ ಸ್ಮರಣೆ ಮಾಡು ತಲೆ ತಿಂದು ಕುಳಿತ ಜಟ್ಟಿ ಹಂಗೆ ನರಸಿಂಹನೆಂಬ ದೇವನು ನಂಬಿದಂಥ ನರರಿಗೆಲ್ಲ ವರವ ಕೊಡುವನು. ಅಂಬುದೆಯೋಳ ಮಗನ ಮಲಗಿಸಿ ಮೇಲೆ ದೊಡ್ಡ ಬೆಟ್ಟವನ್ನು ಇಟ್ಟು ಬನ್ನಿರು. ಹರಿಯ ಕೃಪೆಗೆ ವಶನಾದ ತರಳನೆಂದು ವರುಣ ದೇವ ಮರಣ ಇಲ್ಲದಂಗೆ ಮಾಡಿ ಮನೆಗೆ ಕೊಟ್ಟು ಕಳುಹಿದನು ನರಸಿಂಹನೆಂಬ ದೇವನು. ಏನೇನು ಮಾಡಿದ್ರು ಸಾಯವಲ್ಲ. ಇವನನ್ನು ಹುಲಿ ಬೋನಲ್ಲಿಟ್ರಂತ 5 ದಿನ ಹುಲಿ ಉಪವಾಸ ಹಾಕಿ ವಿಷ್ಣು ಪಂಚಕ ಅವ್ರ ಸಲುವಾಗಿ ಯಾರೋ ಆಚಾರ್ಯ ಇದು ಮಾಡಿಬಿಟ್ಟಿದ್ರು ಸಂಕಲ್ಪ. ಭೀಷ್ಮ ಪಂಚಕ ಪ್ರತಾಕ್ಯಂ ಕರ್ಮಕಾರ ಇಷ್ಟೇ. ಅದಕ್ಕೆ ಪಾರಣೆಗೆ ಪ್ರಹ್ಲಾದನ ಬಿಟ್ಟರೆ ಅದು ಓಡಿ ಬಂತು. ಬರೋ ಕಾಲಕ್ಕೆ ಏನೋ ಹೀಗಂದ್ರೆ ನಾಯಿ ಥರ ಕೂತು ಬಿಡ್ತದೆ. ಈಗೇನು ತಲೆ ಕೆಟ್ಟೋಯ್ತು. ಹಿರಣ್ಯಕಶಿಪ ಅಂದ್ಕೊಂಡ ನಾವು ವರ ತೊಗೋಬೇಕಾದ್ರೆ ಏನಾದ್ರು ವ್ಯತ್ಯಾಸ ಮಾಡಿಬಿಟ್ಟ, ನಾ ಸಾಯಬಾರ್ದು ಅಂತಾನೋ ನಮ್ಮ ಮಗ ಸಾಯಬಾರ್ದು ಅಂತಾನೋ ಅಥವಾ ನಮ್ಮ ಫ್ಯಾಮಿಲಿ ಪಾಸ್ ಕೊಟ್ಬಿಟ್ಟು ಯಾರೂ ಸಾಯಬಾರ್ದು ಅಂತ. ಕೊಲ್ಲೋದು ಇಷ್ಟು ಕಷ್ಟನಾ? ಕಾಯುವವನು ಗಟ್ಟಿಮುಟ್ಟಿಯಾಗಿದ್ದರೆ ಸಾಯೋದು ತುಂಬ ಕಷ್ಟ ಅಂತ. ಏನೇನು ಮಾಡಿದ್ರೂ ಆಗಿಲ್ಲ. ಎಲ್ಲಕ್ಕಿಂತ ಬೇಜಾರಂದರೆ ಸಾಯಂಕಾಲ ಈಗ ಬಂದು ಕೈ ಮುಕ್ಕೊಂಡು ನಿಂತ್ಕೊಂಬರು. ಚಿತ್ರ ಹಿಂಸೆ ಕೊಟ್ಟರು ಪ್ರಹ್ಲಾದರಾದರು ನಗತಾ, ಅಪ್ಪ ಇವತ್ತೆಲ್ಲ ಮುಗೀತಾ, ನಾಳೆ ಮತ್ತೆ ಬರಲ್ಲ ಅಂತ. ಅವನಂತ ನಾನು GRSಕ್ಕೆಲ್ಲ ಕರ್ಕೊಂಡು ಹೋಗಿದ್ದು ನಿನ್ನ ಪಾಪಿ. ಇಷ್ಟೆಲ್ಲ ಹೊಡೆದ್ರೆ ಈಗ ನಾವು ಯಾರನ್ನ ಬೈದರೆ ಅವರು ಮತ್ತೆ ಬೈದರೆ ಒಂದು ಸಂತೋಷ. ಏನ್ರಿ ಅದು ಬಾಯಿ ಮುಚ್ಕೊಂಡು ಬೈಸ್ಕೊಳ್ರಿ. 1 ಗಂಟೆ ಬೈದರೆ ಅವ್ರು ಏನೂ ರೆಸ್ಪಾಂಡ್ ಮಾಡಿದೆ. ಕಡೆಗೆ ನನಗೆ ಏನೂ ಕೇಳಿಸಲ್ಲ, ವಿಷ್ಣು ಸಹಸ್ರನಾಮ ಪಾರಾಯಣನ ಅಂದರೆ ಎಷ್ಟು ಹೊಟ್ಟೆ ಉರಿಯುತ್ತೆ, ನಿಮ್ಮನ್ನೇ ಅಂದಿದ್ದು ಅಂಥೇಳಿ. ಹೀಗಾಯ್ತು. ಬೇಕಾದಾಗಲಿ ಇವನು ನನ್ನ ಕಣ್ಣೆದರಿಗಿರೋದು ಬೇಡ, ಕರ್ಕೊಂಡು ಹೊಟ್ಟೋಗ್ರಿ ಅಂದ. ತಮ್ಮ ಮನೆಯಲ್ಲಿ ಕರ್ಕೊಂಬಂದರು ಚಂಡಾಮರ್ಕರು. ಪ್ರಹ್ಲಾದರಾದರೆ ಎಲ್ಲ ದೈತ್ಯ ಬಾಲಕರನ್ನು ಕೂಡಿಸ್ಕೊಂಡು ಉಪದೇಶ ಮಾಡ್ಯಾರೆ. ಸಾರ್ವಕಾಲಿಕ ಉಪದೇಶ ನಮಗೆ ಅದು ಮಾಡಿದ್ದು. ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನ್ಯ ದುರ್ಲಭಂ ಮಾನುಷಂ ಜನ್ಮ ತದಪಿ ಅಧ್ರುವಮರ್ಥದಮ್ಮೆ. 5ನೇ ವರ್ಷಕ್ಕೆ ಧರ್ಮ ಕರ್ಮ ಹೇಳ್ಕೊಡ್ಬೇಕು ಅಂದ್ರೆ ಯಾಕಷ್ಟು ಅರ್ಜೆಂಟು? 5ನೇ ವರ್ಷದ ಮಕ್ಕಳಿಗೆ ಒಂದಿಷ್ಟು ಮಂತ್ರ ಸ್ತೋತ್ರ ಏನೋ ಚೂರುಪಾರು, ಎಲ್ಲಕ್ಕಿಂತ ಹೆಚ್ಚು ಎಂಜಲು ಮುಸುರೆ ಹೇಳ್ಕೊಡ್ಬೇಕಂತ್ರಿ. ಆ ವಯಸ್ಸಲ್ಲಿ ಕಲಿತ್ರೆ ಸಾಯೋವರೆಗೂ ಅವ್ರು ಮಾಡ್ತಾರೆ. ಎಂಜಲ್ ಮಾಡ್ತಾ ಇರತ್ತೆ ಮಗು. ಕಂದ ಎಂಜಲ್ ಮಾಡಬೇಡಮ್ಮ, ಆಯಿತು ಅನ್ನತ್ತೆ. ಕೆಲವು ಹೇಳಲಿಕ್ಕೆ ಸಾಯ್ತಾರೆ, ಅಯ್ಯೋ ಬಾಯಿ ಮುಚ್ಚ್ರಿ, ಮಗುಗೆಲ್ಲ ಯಾಕೆ, ನಮ್ಮ ಯಜಮಾನ್ರೆ ಎಂಜಲ್ ಮಾಡ್ತಾರೆ, ಅವರು ಕೈಗೆ ಹೊಡಿಬೇಕು, ಮಗುಗೆ ಹೇಳಬೇಕಷ್ಟೇ. ಸಣ್ಣ ವಯಸ್ಸಲ್ಲಿ ಹೇಳಬೇಕು. ಹೇಳಲಿಕ್ಕೆ ಗಂಟೇನೋ ಐತ್ರಿ, ಊದೋ ಶಂಕ ಊದು, ಮಾದೇವನ ಪೂಜೆ ಆಗತ್ತೋ ಬಿಡತ್ತೋ. ಕೌಮಾರಾಚರೇತ್ ಪ್ರಾಜ್ಞ ಅಲ್ರಿ, ಇಷ್ಟಿಗೆ ಯಾಕೆ ಅರ್ಜೆಂಟು? ಮನುಷ್ಯ ಜನ್ಮ ಬರೋದೇ ಅಪರೂಪ ಅಂದರು. ಬಂದಿದೆಯಲ್ಲ ಅದು ಪರ್ಮನೆಂಟ್ ಅಲ್ಲ, ಯಾವತ್ತು ಬೇಕಾದ್ರೂ ಬೀಳ್ಬೋದು. ನಾಳೆ ನೋಡೋಣೆನ್ನ ಬ್ಯಾಡಣ್ಣ, ಕೇಳಣ್ಣ ನಿನ್ನ ಬಾಳು ಅಸ್ಥಿರವೆಂದು ತಿಳಿಯಣ್ಣ. ಬಾಳುವ ಕಾಲದಿ ಅಮನು ಪಾಳೆಗಾರನಂತೆ ಬರಲು, ಕೋಳಿ ಪಿಳ್ಳೆ ಆಡುವಾಗ ಹಾಳು ಹದ್ದಿನಂತೆ ಒಯ್ಯುವ ಊರ ದೇವರ ಮಾಡಬೇಕಣ್ಣ. ತನ್ನೊಳಗೆ ತಾನು ಊರ ದೇವರ ಮಾಡಬೇಕಣ್ಣ. ಮುಂದೆ ಇಂಥ ಜನ್ಮ ಬರದಣ್ಣ, ಕೇಳಣ್ಣ ನೀನು ಮಂದಮತಿಯೂ ಆಗಬೇಡಣ್ಣ. ಹಿಂದಿನ ಕಷ್ಟವ ಮರೆದು ಮುಂದಿನ ಅಮ್ಮನ್ನು ತೊರೆದು, ತಂದೆ ಪುರಂದರ ವಿಠಲನ್ನ ಹೊಂದಲು ನೀ ಮುಕ್ತನಣ್ಣ. ಊರದೇವರ ಮಾಡಬೇಕಣ್ಣ. ಸ್ವಯಂ ಭೀಮಸೇನ ದೇವರು ಈ ಮಾತನ್ನು ತಿಳಿಸ್ಕೊಟ್ರು. ಧರ್ಮರಾಜನ ಮನೆಗೆ ಯಾವುದೋ ಒಬ್ಬ ಬಂದ ಬ್ರಾಹ್ಮಣ, ರಾತ್ರಿ 12ಕ್ಕೆ ಬಂದ. ನಾಳೆ ಬೆಳಗ್ಗೆ ನಮ್ಮ ಮಗನ ಮುಂಜೆ ಏನಾದರೂ ರೊಕ್ಕ ಕೊಡು. 12 ಗಂಟೆ ಮೇಲೆ ಎಲ್ಲ ಟ್ರೆಷರಿ ಕ್ಲೋಸ್ ಆಗಿದೆ, ನಾಳೆ ಬಾ. ಸರಿ, ಭೀಮಸೇನ ದೇವರು ಕರೆದ್ರು. ಬಾಯಿಲಿ ಆಚಾರ್ಯ ಏನಾಯ್ತು? ನಿಮ್ಮ ಅಣ್ಣ ಅಂದ ನಾಳೆ ಕೊಡ್ತೀನಿ ಅಂತ. ಒಂದು 10 ನಿಮಿಷ ಇರ್ರಿ, ಹೀಗೆ ಕೊಟ್ಟು ಕಳಿಸ್ತೀನಿ ಅಂತ. ಅದು ತುಂಬ ಸಂತೋಷ. ಆದರೆ ಒಂದು ಇದು ಜೋರಾಗಿ ಅದು ಸಂಕೇತ, ಡ್ರಮ್ಮನ್ನೋ ಯಾವುದೋ ಝಾಂಗ್ಟೇನೋ ಹೊಡೆಯೋರು. ದಬ 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 ಭೀಮಸೇನ ದೇವರು ಹೊಡೆದ್ಯಾರೆ. ಎಲ್ಲರೂ ಎದ್ದು ಬಂದರು. ಏನಿದು ಸಂತೋಷ ಸಂತೋಷ? ಭೀಮ ಏನಿದು? ಧರ್ಮರಾಜನು ಕೇಳಿದ, ಏನಂತ ಆನಂದ? ಅಣ್ಣ ನಿಂಗೆ ಸಂಬಂಧಪಟ್ಟಿದ್ದೆ ಅಂದ ಅವನು. ಅಲ್ಲೋ, ನಂಗೆ ಗೊತ್ತಿಲ್ಲದೆ ನಂಗೆ ಸಂಬಂಧಪಟ್ಟಿದ್ದೇನು? ನೀ ನಾಳೆ ಬೆಳಗ್ಗೆವರೆಗೂ ಬದುಕಿರ್ತಂತೆ, ಅದೇ ನಂಗೆ ಆನಂದ ಅಂದ್ರೆ. ಏನೋ ಇದು ಹೀಗೆ ಮಾತಾಡ್ತಿ? ಅಲ್ಲಣ್ಣ, ಅವನು ದಾನ ಕೇಳಲಿಕ್ಕೆ ಬಂದಾಗ ಒಂದಾ ಕೊಡು, ಇಲ್ಲ ಇಲ್ಲ ಅನ್ನು. ನಾಳೆ ಅಂದೆಲ್ಲ, ಒಂದು ವೇಳೆ ನಾಳೆ ಬೆಳಗ್ಗೆ ನೀ ಹೇಳದೇನೆ ಹೋದರೆ ಋಣ ಅವನ ಮನೇಲಿ ಎತ್ತಾಗಿ ಹುಟ್ಟಿ ದುಡಿಬೇಕಾಗತ್ತೆ. ಅದಕ್ಕೆ ನಾ ಹೊಡೆದಿದ್ದು. ಓ, ನನಗೆ ಬುದ್ಧಿ ಕಲಿಸ್ದಿ. ಜೀವೋತ್ತಮರಾದ ವಾಯುದೇವರು ಅವರು ದೇಹದಿಂದ ಹೋಗೋವರೆಗೂ ಸಾವಿಲ್ಲ ಅಂಥ ವಾಯುದೇವರು ಜಗತ್ತಿಗೆ ಪಾಠ ಕೊಟ್ಟು ಕಳಿಸಿದ್ರು. ಮಾಡೋದನ್ನು ನಾಳೆ ನಾಡದ್ದು ಅನ್ಬೇಡ್ರಿ, ಇರ್ತೀರೋ ಇಲ್ಲೋ ಗೊತ್ತಿಲ್ಲ, ಯಾರಿಗೆ ಗೊತ್ತು, ಮರಣ ಯಾವತ್ತು ಬೇಕಾದ್ರೂ ಬರ್ಬೋದು.
ನಾಳೆ ನೋಡೋಣ ಎನ್ನ ಬೇಡಣ್ಣ ಅಂದ. ಅದಕ್ಕೆ ಹೀಗೆ ಮಾಡಿರಿ ಪ್ರಹ್ಲಾದ, ನೀ ಧರ್ಮ ಎಲ್ಲ ಹೀಗೆ ಮಾಡೋ ಅನ್ಬೇಡ. ನಾವೆಲ್ಲ ಓದಿ ಮಾಡಿ ಕೆಲಸಕ್ಕೆ ಸೇರಿಕೊಂಡು ಬೇಕಾದಷ್ಟು ಸಂಪಾದನೆ ಮಾಡಿ ಮನೆ ತುಂಬ ಫರ್ನಿಚರು, ಆ ಲಕ್ಸುರಿ ಐಟಮ್ಸ್ ಎಲ್ಲ ತಂದುಕೊಂಡು ಸುಖಪಟ್ಟು ಆಮೇಲೆ ಒಂದಿನ ವೈರಾಗ್ಯ ಬರುತ್ತೆ. ಪ್ರಹ್ಲಾದರಾಜರಂದ್ರು, ನೀವು ಸುಖ ಪಡಬೇಕು ಅಂದ್ಕೊಂಡ್ರೆ ಆಗಲ್ಲ, ದೇವ್ರು ನಿಮ್ಮನ್ನು ಸುಖವಾಗಿ ಇಡಬೇಕು ಅನ್ಕೋಬೇಕು. ಆ ಲಕ್ಸುರಿ ಐಟಮ್ ನಿಜವಾಗಲೂ ಸುಖ ಅಂತ ಅಲ್ಲ, ಹೌದೂ ಅಲ್ಲ. ನಿದ್ದೆ ಅಂದರೆ ಏನು ಸೋಫಾನೇ ನಿದ್ದೆನೋ ಅಥವಾ ಅದು ಕುರ್ಲಾನು ಗಿರ್ಲಾನ್ ತರೋದೇ ನಿದ್ದೆನೋ? ಇಲ್ಲ, ನೆಲದ ಮೇಲೆ ಮಲಗಿದವನು ಎಬ್ಬಿಸ್ಲಿಕ್ಕೆ ಕೆಲವರು ಬಸ್ಸಲ್ಲಿ ನಿದ್ದೆ ಮಾಡ್ತಾರೆ. ಬಾ 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 ಅವ್ನು ಎಬ್ಸೋದ್ರಲ್ಲಿ ಮೂರ್ಛೆ ವಾಸಿ, ಹೇಳೋದೇ ಇಲ್ಲ. ಅವ್ರು ದಿನ ಅಡ್ಡಾಡಿ ಅಭ್ಯಾಸ ಅಂತ. ಸಣ್ಣ ಶಬ್ದ ಆದರೆ ಕೆಲವ್ರಿಗೆ ಅಭ್ಯಾಸ ಆಗ್ತಿರತ್ತೆ. ಅವು ಏನೇನೋ ಚೇಂಜ್ ಮಾಡ್ತಾರೆ, ಬೆಡ್ ಚೇಂಜ್ ಮಾಡ್ತಾರೆ, ಆಮೇಲೆ ರೂಮ್ ಚೇಂಜ್ ಮಾಡ್ತಾರೆ, ವಾಟ್ರ್ ಬೆಡ್ಡು ಅಂತ ಹಾಕೋತಾರೆ, ಇನ್ನೇನೋ ಬೆಡ್ಶೀಟ್ ಜಾಡಿಸ್ತಾರೆ. ನಿದ್ದೆ ಬಿಟ್ಟು ಇನ್ನೆಲ್ಲ ಬರ್ತಿರತ್ತೆ ಅವ್ರಿಗೆ. ಅದು ದೇವರ ಸಂಕಲ್ಪ. ನೆಮ್ಮದಿಯಾಗಿ ಕಷ್ಟಪಟ್ಟು ದುಡಿದಿರ್ತಾನಲ್ಲ, ಅವನು ತಲೆ ಇಟ್ಟರೆ ನಿದ್ದೆ ಬರುತ್ತೆ. ಅದು ದೇವರು ಕೊಟ್ಟ ಬರೋದು. ಹಾಗಾಗಿ ಸುಖವಾಗಿ ದೇವರು ಇಡಬೇಕು ಅಂದ್ಕೊಂಡ್ರೆ ಅವನು ದರಿದ್ರನಾದರೂ ಸುಖವಾಗಿರ್ತಾನೆ. ಕಷ್ಟಪಡಬೇಕು ಅಂತ ದೇವರ ಸಂಕಲ್ಪ ಇದ್ದರೆ ಅವನು ಶ್ರೀಮಂತನಾದರೂ ಕಷ್ಟಪಡ್ತಾನೆ, ಅಥವಾ ಶ್ರೀಮಂತನ ಆಗಿದ್ದಕ್ಕೆ ಕಷ್ಟಪಡ್ತಾನೆ. ಅಯ್ಯೋ ಹಾಯ್ ಅಂತಿದ್ವಿ ರೀ ಅವತ್ತು, ಇವತ್ತು 4 ಕಾಸು ಬಂದ ಮೇಲೆ ಬಡದಾಟ ಹೊಡೆದಾಟ ಚೀರಾಟ, ಅವ್ರನ್ನ ಕಂಡ್ರೆ ಇವ್ರಿಗಾಗಲ್ಲ. ಇದೇ ಸಮಸ್ಯೆ ಆಗಿದೆ. ಸುಖಮ ಇಂದ್ರಿಯಕಂ ದೈತ್ಯಾಹ ದೇಹಯೋಗೇನ ದೇಹಿನಾಂ ಸರ್ವತ್ರ ಲಭ್ಯತೆ ದೈವಾತ್ ಯಥಾ ದುಃಖಮ್ಮ ಯತ್ನತಃ. ಸುಖ ಪ್ರಯತ್ನ ಮಾಡದೇ ಇದ್ದರೆ ಬರತ್ತಾ? ಬರುತ್ತೆ ಅಂದು. ಹೇಗೆ? ಯಥಾ ದುಃಖಮ್ಮ ಯತ್ನತಃ. ಪ್ರಯತ್ನ ಮಾಡದೇ ಇದ್ದರೂ ದುಃಖ ಬಂತೋ ಇಲ್ಲವೋ? ಎಂಥ ಮಾತು! ಸುಖಕ್ಕಾಗಿ ಪ್ರಯತ್ನ ಮಾಡ್ತೀವಿ ಸರಿ, ದುಃಖಕ್ಕೆ ಯಾರು ಪ್ರಯತ್ನ ಮಾಡ್ಯಾರೆ? ಯಾರು 108 ಪ್ರದಕ್ಷಿಣೆ ಬಂದು ಏನಾಗಬೇಕು, ಆದಷ್ಟು ಬೇಗ ಕಾಲು ಮುರಿದು ಅಡ್ಮಿಟ್ ಆಗಬೇಕು ಅಂತ ಅಪೇಕ್ಷೆ ಇದೆ, ರಾಯರನ್ನು ಪ್ರದಕ್ಷಿಣೆ ಮಾಡ್ತಾಯಿನಿ. ಅದು ಪ್ರದಕ್ಷಿಣೆ ಹಾಕಬೇಕು, 3 ಸಲ ಬಿದ್ದರಾಯ್ತು. ಅವೆಲ್ಲ ಆಗೋದಿಲ್ಲ. ದೇವರು ಕೊಡಬೇಕು, ದಣಿಬೇಕು. ನಮ್ಮ ವಿಜಯರಾಯರು ಅಂದ್ರಲ್ಲ, ನೀ ಕೊಡಬೇಕು ಸ್ವಾಮಿ, ನೀ ಇದ್ದಲ್ಲೇ ಮೆಚೂರ್ ಮಾಡ್ತಿ, ಇದ್ದಲ್ಲೇ ಕಿತ್ಕೊಂಡು ಹೋಗ್ತಿ. ಮನೆ ಮನೆ ತಿರುಗಿದರೆ ಕಾಸು ಪುಟ್ಟದೆ, ಸುಮ್ಮನೆ ಚಾಲ್ವರಿದು ಬಳಲಿದೆನೋ. ಹಣವನ್ನು ದ್ರವ್ಯಗಳು ಎಲ್ಲಿದ್ದಲ್ಲಿಗೆ ತಾನೇ, ತನಗೆ ಪ್ರಾಪುತಿ ನೋಡೋ ಜಿಯ. ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ. ನೀ ಇದ್ದಲ್ಲೇ ಮೆಚೂರ್ ಮಾಡ್ತಿ. ಯಾಕೆಂದರೆ ನಮ್ಮ ಅಡ್ರೆಸ್ ನಿಂಗೆ ಗೊತ್ತು, ನಾವು ಎಲ್ಲಿದ್ದೀವಿ ಅಂತ. ಎಲ್ಲಿಟ್ಟಿದ್ರು ಕೆಲವರು ಯಾರಿಗೂ ಹೇಳದೆ, ನಮ್ಮ ಮಕ್ಕಳು ಮೊಮ್ಮಕ್ಕಳು ಯಾರಿಗೂ ಹೇಳಿಲ್ಲ, ಸೇಫಾಗಿ ಇಟ್ಟೇನು ಗೊತ್ತಾ ಕಂಪನಿ. ಒಂದು 4-6 ವರ್ಷ ಬಿಟ್ಟು ಅಲ್ಲಿ ಹೋದರೆ ಕಂಪ್ನಿನೂ ಸೇಫಾಗಿ ಹೊಟ್ಟೆ ಹೋಗಿರುತ್ತೆ. ಅದು ಎಲ್ಲಿ ಅಂದರು, ಅಲ್ಲಿ ಯಮಧರ್ಮರಾಜನ ಮನೆಯಲ್ಲೇ ಮೆಚೂರ್ ಆಗತ್ತಂಥದ್ದು ಅಂತ. ದೇವರ ಸಂಕಲ್ಪ ಇರಬೇಕು, ಸುಖ ಪಡಬೇಕು ಅಂತ. ನಾವು ಕೇಳೋದಲ್ಲ ಮಹಾಭಾರತ ಅನುಶಾಸನ ಪರ್ವದಲ್ಲಿ, ಸುಖ ಪಡಬೇಕು ಅಂತ ದೇವರ ಸಂಕಲ್ಪ ಇದ್ದರೆ ಇವನು ಕಾರ್ ಇರಬೇಕು ಅಂತ ಪ್ರಶ್ನೆನೇ ಇಲ್ಲ. ಯಾರೋ ಹೋಗೋರು ಹತ್ತಿಸ್ಕೊಂಡು ಹೋಗ್ತಾರೆ. ಇವಂದೇ ಕಾರು, ಇವನೇ ಪೆಟ್ರೋಲೆಲ್ಲ ಹಾಕಿಸಿ ಹೋಗಬೇಕು ಅಂತೆಲ್ಲ ವ್ಯವಸ್ಥೆ ಮಾಡ್ಕೊಂಡಿರ್ತಾನೆ. ದೇವರ ಸಂಕಲ್ಪ ಇವತ್ತು ಆ ಕಾರ್ ಇವನು ಉಪಯೋಗ ಬೀಳಬಾರ್ದು ಅಂದರೆ 4 ಪಂಚರ್ ಆಗ್ಬಿಟ್ರೆ ಏನು ಸಾಯ್ತಾನೆ? 4 ಟೈರು. ಒಂದಾದರೆ ಸ್ಟೆಪ್ನಿ ಇಟ್ಕೋಬೋದು, 4 ಸ್ಟೆಪ್ನಿ ಇಟ್ಕೊಂಡ್ರೆ ಇವನು ಕೂಡೋದಲ್ಲಿ. ದೇವರ ಸಂಕಲ್ಪ ಕೆಡಬೇಕು ಅಂತಿದ್ರೆ ಹೊಸದು ಕೆಟ್ಟುಕೊಡತ್ತೆ. ಹಳೇದು 30 ವರ್ಷದ್ದು ಗಟ್ಟುಮುಟ್ಟಾಗಿ ಓಡಾಡ್ತಾ ಇರತ್ತೆ. ಇದು ಭಗವಂತ ಇವನು ಭೋಗಕ್ಕಾಗಬಾರ್ದು ಒಂದು ಸಂಕಲ್ಪ ಮಾಡಿದ್ರೆ ಅಷ್ಟೇ ಮಾಡೋದು. ಇಷ್ಟು ಹೇಳಿ ಆದಮೇಲೆ, ಸರಿ ಪ್ರಹ್ಲಾದ ಧರ್ಮ ಮಾಡು ಅಂತ ಇದ್ದೀವಿ, ಧರ್ಮಪತ್ನಿ ಬಂದಮೇಲೆ ಮಾಡ್ತೀವಿ. ಧರ್ಮಪತ್ನಿ ಬಂದಮೇಲೆ ಮಾಡೋದಲ್ಲ ಉದ್ಯಾಪನೆ ಮಾಡೋದು ಒಂದು. ಯಾಕೆಂದರೆ ಅಷ್ಟು ಸುಲಭ ಇಲ್ಲ ಅಂತಾರೆ ಧರ್ಮ ಮಾಡೋದು. ಯಾಕೆ ಅಂದರೆ ಕಥಂ ಪ್ರಿಯಾಯ ಅನುಕಂಪಿತಾಯ ಸಂಗಂ ರಹಸ್ಯಂ ರುಚಿರಾಂಶ ಮಂತ್ರಾನ್. ಪ್ರಾಯ ನಮ್ಮೆಲ್ಲರ ಹಣೆ ಬರಹವನ್ನೇ ಹೇಳ್ತಾರೆ. ನೋಡು, ನಿನಗೆ ಮದುವೆ ಆದ ಕೂಡಲೇ ದೇವರು ಒಂದು ಅಟ್ಯಾಚ್ಮೆಂಟು, ಹೆಂಡತಿ ಮೇಲೆ ಅಪಾರವಾದ ಅಭಿಮಾನವನ್ನು, ಹೆಂಡತಿಗೆ ಗಂಡನ ಮೇಲೆ ಅಭಿಮಾನವನ್ನು ಅಪಾರವಾದದ್ದು ಹಾಕ್ತಾನೆ. ಇದು ಆ ನಂಟು ಇರಲಿ ಅಂತ. ಅವಳು 2 ರೀತಿಯಿಂದ ಬೇಕಾದವಳಾಗಿರ್ತಾಳೆ. ಒಂದು ನಿನಗೆ ಎಲ್ಲಕ್ಕಿಂತ ಹೆಚ್ಚು ಪ್ರೀತ್ಯಾಸ್ಪದಳು, ಇನ್ನೊಂದು ಅನುಕಂಪಕ್ಕೆ ಒಳಗಾಗಿರ್ತಾಳೆ. ಪಾಪ ಎಲ್ಲ ಬಿಟ್ಟು ನನ್ನ ಹತ್ರ ಬಂದ್ಯಾಳೆ ಅಂಥೇಳಿ ಅವರ ಜೊತೆ ಆಡುವ ಮಾತು, ಸರಸ, ಸಲ್ಲಾಪ ಇದೆಲ್ಲವೂ ಮಂತ್ರ ಇದ್ದಾಗಿರತ್ತಂತೆ. ಅವ್ರು ಏನಾದರೂ ಹೌದಾ ಚಿನ್ನ, ಹಾಂ ಇಷ್ಟು ಬೇಗ ಗೊತ್ತಾಯ್ತಾ ನಮ್ಮಪ್ಪ ಅಷ್ಟು ಕೆಟ್ಟವರು ಅಂತ? ಏನೋ ಹೋಗಲಿ ಬಿಡ್ರಿ, ಯಾಕೆ ಏನು ಮಾಡಬೇಡಿ, ಮೆತ್ತಗೆ ಹೊಡೀರಿ ಹಾಂ ಅಂಥೇಳಿ ಸಂಗಮ್ ರಹಸ್ಯಂ ರುಚಿರಾಂಶ ಮಂತ್ರಾನ್. ಏನೋ ರೀ, ಮದುವೆ ಆದ ಒಂದು 3-4 ವರ್ಷ ಪ್ರೀತಿ ಇರ್ಬೋದು,
ಆಮೇಲೆ ಏನೋ ಲಟಾಪಟಿ ಸಂಸಾರದಲ್ಲಿ ಇದ್ದದ್ದೆ, ನೀವು ಬಾಯಿ ಮುಚ್ಕೊಂಡಿರಿ, ನೀವು ಬಾಯಿ ಮುಚ್ಕೊಂಡಿರಿ, ಮದುವೆ ಮುಂಚೆ ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರಿ, ಹೀಗೆ ಬಾಯಿ ಎತ್ತಿದ ವೇಳೆಯಿಂದ ಬೈತಾನೆ ಇರ್ತೀರಿ. ಇಬ್ಬರು ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್, ನೀವು ಬೈಬೇಡ್ರಿ ನಾವು ಬೈಬೇಡ್ರಿ, ನೀವು ಬಚ್ಚಲ ಮನೇಲಿ ಬೈಕೊಳ್ರಿ, ನಾವು ಅಡುಗೆ ಮನೇಲಿ ಬೈಕೋತೀವಿ. ಹೌದಪ್ಪ, ಆಗ ವೈರಾಗ್ಯ ಬಂದಿರಲ್ಲ, ಪ್ರೀತಿ ಪ್ಲೇಸ್ಮೆಂಟ್ ಬೇರೆ ಕಡೆ ಆಗಿರತ್ತೆ ಅಂದರು. ನಮ್ಮ ವಾದರಾದ್ರಂತ ನಮಗೂ ಎಲ್ಲ ಇದೆ, ಪ್ಲೇಸ್ಮೆಂಟ್ ಬೇರೆ ಕಡೆ ಆಗಿದೆ ಅಂತ. ಸಕಲ ಸೌಭಾಗ್ಯವೆನಗಿಂದು ಕೈ ಸೇರಿತು. ಜ್ಞಾನ ಇದೆ, ಭಕ್ತಿ ಇದೆ, ವೈರಾಗ್ಯ ಇದೆ. ಎಲ್ಲೆಲ್ಲಿದೆ? ಜ್ಞಾನ ಇದೆ ಲೋಕದ್ದು, ಭಕ್ತಿ ಇದೆ ಹೆಂಡತಿ ಮಕ್ಕಳಲ್ಲಿ, ವೈರಾಗ್ಯ ಇದೆ ದೇವರಲ್ಲಿ. ಇದೇ ವ್ಯತ್ಯಾಸ. ಎಲ್ಲಿ ಬೇಕೋ ಅಲ್ಲಿಲ್ಲ. ಹೀಗಾಗಿ ಒಂದು ಮಗು ಆಗಿರುತ್ತೆ, ಆ ಮಗು ಮೇಲೆ ಪ್ರೀತಿ ಪ್ಲೇಸ್ಮೆಂಟ್ ಆಗಿಬಿಟ್ಟಿರತ್ತೆ. 3-4 ವರ್ಷ ಆದಮೇಲೆ ಒಂದು ಮಗು ಅಪಾರವಾದ ಪ್ರೀತಿ ಎಲ್ಲರಿಗೂ, ಹೇಳೋ ಆಚಾರಗೂ ಇದೆ, ನಾವೇನು ಹೊರತಿಲ್ಲ. ಹಾಗಾಗಿ ಎಲ್ಲರಿಗೂ ಇದೆ. ಆ ಮಕ್ಕಳ ಮೇಲೆ ದೇವರ ಅಪಾರವಾದ, ನಮ್ಮನ್ನು ಹಾಕಿ ಕಟ್ಟಾಕುವ ಒಂದು ಹಗ್ಗ ಅಂದರೆ ನಮ್ಮ ಮಕ್ಕಳನ್ನು ಕೊಟ್ಟ ಅಂದ್ರೆ ಯಾರಿಗೂ ತಗ್ಗದೇ ಇದ್ದವ್ರು ಅಲ್ಲಿ ತಗ್ಗಿ ಬಗ್ಗಿ ಇರ್ತೀವಿ. ಏನು ನಿಮ್ಮ ಮಗ ಇಷ್ಟು ಹೊಡಿತಾನೆ, ಅಯ್ಯೋ ಮೊದಲು ಇನ್ನೂ ಜೋರಾಗಿ ಹೊಡಿಯೋನ್ರಿ, ಪಾಪ ತಿದ್ದುಕೊಂಡಿದೆ ಕೂಸು ಅಂಥೇಳಿ. ಎಲ್ಲರಿಗೂ ದೇವರು ಹಾಕುವಂಥ ಒಂದು ಬಂಧನ ಅಂದರೆ ಬಿಡಲಾಗದ ನಂಟದು. ಸುಹೃಸುತ ಸ್ನೇಹ ವಜಶಿಶೂಣ. ಆ ಮಗು ಏನೋ ಮಾತಾಡುತ್ತೆ, ನಾವೇನೋ ತಿಳ್ಕೊತೀವಿ. ಇದು ಯಾರ ಮನೇಲಿಲ್ಲ. ಅದು 8-9 ತಿಂಗಳಿಗೆ 1-2 ಮಾತು ಬಂದ್ಬಿಡತ್ತೆ. ಒಳಗೆ ಏನು ಆನಂದನೋ, ಯಾವ ಅವತಾರವೋ ಏನೋ ರೀ ನಮ್ಮ ಕೂಸು, ವಸಿಷ್ಠನೋ ವಿಶ್ವಾಮಿತ್ರನೋ ಇರಬೇಕು. ಅಯ್ಯೋ 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 ಎಷ್ಟು ಮುದ್ದಾಗಿ ಮಾತಾಡುತ್ತೆ. ಮೊನ್ನೆ ಪಂಚಾಮೃತ ಸೂಕ್ತ ಹೇಳ್ತಪ್ಪ, ನಂಗೆ ಆಶ್ಚರ್ಯ ಆಗ್ಬಿಡ್ತು ಅಂದ. 8 ತಿಂಗಳು ಮಗು ಪಂಚಾಮೃತ ಸೂಕ್ತ, ಪಂಚಾಮೃತ ಕುಡಿದ್ರೆ ಸಾಕಾಗಿರತ್ತೆ ಅದು. ಇಲ್ಲ ಇಲ್ಲ ಹೇಳತ್ತೆ, ಎಲ್ಲಿ ಹೇಳಿಸ್ರಿ ಅಂತ ಗಂಟೆ ಬಿದ್ದುಬಿಟ್ಟ. ಪಾಪ 1-2 ಜಮ್ಸ್ ಪ್ಯಾಕೆಟ್ ತೊಗೊಂಡು ಅದ್ರ ಹತ್ರ ಬಂದು, ಕಂದ ಮೊನ್ನೆ ಪಂಚಾಮೃತ ಸೂಕ್ತ ಹೇಳಿದೆ ಅಲ್ಲಮ್ಮ, ಅದನ್ನು ಹೇಳಿಬಿಡು ಆಚಾರ್ಯಗೆ, ಅದು 2 ಜಮ್ಸ್ ಇಸ್ಕೊಂಡು 5 ಸ್ಟಾರ್ ಕೊಡಿಸಿದ್ರೆ ಹೇಳ್ತೀನಿ ಅಂತ, ಅದು ಕೊಡಿಸ್ತೀನಿ ಅಂತ ಹೇಳಿ ಕಡೆಗೆ ಅದು ಹೇಳಿದ್ದೇನು, ಕಾಯ್ತಾ ಇದ್ದಾರೆ ಏನೋ ಬರುತ್ತೆ 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 ಅಂದರೆ ಅಪ್ಪೋ ಅಂತದು ಕುಣಿದಾಡ್ಬಿಟ್ಟ ಇವನು. ಮುಗೀತು ಪಂಚಾಮೃತ ಸೂಕ್ತ. ಏನ್ರಿ 5 ಪದಾರ್ಥ ಹಾಕ್ಲಿಕ್ಕೆ ಟೈಮ್ ಬೇಡ, ಹಾಲು ಮೊಸರು, ಇದೇನಿದು ಅಂದ. ಏನು ಅಪ್ಪು ಅಂದರೆ ಆಪ್ಯಾಯ ಸ್ವಸಮೇತುತೆ ವಿಶ್ವತಸ್ಸೋಮವೃಷ್ಟ್ಯಂ ಭವಾಮಾಜಚ್ಚ ಸಂಗತೆ, ಅದರ ಅಬ್ರಿವಿಯೇಷನ್. ಓ, ಪಂಚಾಮೃತ ಸೂಕ್ತದ ಹಣೆ ಬರ ಈ ಅವಸ್ಥೆನ. ಇನ್ನೇನೇನು ಬರುತ್ತೋ ಅದಕ್ಕೆ ವಾಯುಸ್ತುತಿ ಕಡೆ ಶ್ಲೋಕನ ಬರುತ್ತೆ. ನನಗೆ ಗೊತ್ತಾಯ್ತು ಬಿಡ್ರಿ. ಸುಬ್ಬು ಅಂದರೆ ಸುಬ್ರಹ್ಮಣ್ಯಕ್ಕೆ ಸೂರೆ ಸುತೈತಿ ಸುಬ್ರಜಂಕೇಶವ. ಅದು ಅಪ್ಪು ಅಂದರೆ ಆಪ್ಯಾಯಸದೆ, ಸುಬ್ಬು ಅಂದರೆ ಸುಬ್ರಹ್ಮಣ್ಯಕ್ಕೆ ಸೂರೆ. ಅಲ್ಲೆಲ್ಲೋ ಗಲಾಟೆ ಮಾಡ್ತಾಯಿತ್ತು ಕಳ್ಳೆಕಾಯಿ ಪರಸಲಿ. ಶ್ರೀಪಿ ಶ್ರೀಪಿ ಅಂತದ್ದು, ಶಿಲ್ಪಿ ಅನ್ಲಿಕ್ಕೆ ಬಂದಿಲ್ಲ. ಅಪ್ಪ ಶ್ರೀಪಿ ಹೌದಮ್ಮ, ಸುಧಾ ಮಂಗಲಾಚರಣೆ ಶ್ರೀಯಪ್ಪತ್ತೆ ನಿತ್ಯಾಗಣಿತ ಗುಣಮಾಣಿಕ್ಯ ವಿಷದ ಪ್ರಭಾ ಜಾಲೋಲ್ಲಾಸ ಅಂದ್ಬಿಟ್ಟ. ಇದು ನಮ್ಮ ಹಣೆ ಬರ ಆಗಿದೆ ಅಂತಾರೆ. ಇದು ಯಾರು ಹೊರತು? ಸುಹೃಸುತ ಸ್ನೇಹ ವಚಶೂನ ಕಲಾಕ್ಷರಾಣ ಅನುರಕ್ತ ಚಿತ್ತ. ಪುರಂದರದಾಸರಂದರು ಇಡೀ ನಮ್ಮ ಜೀವನದ ಔಟ್ಲುಕ್ ಒಮ್ಮೆ ಹಿಂತಿರುಗಿ ನೋಡಿದ್ರೆ ನಿನ್ನ ಸಾಧನೆ ನಾ ಹೇಳ್ತೀನಿ ಕೇಳು ಮಗನೇ ಅಂತಾರೆ. ಏನು ದೊಡ್ಡದು ಮಾಡಿದೆ? ದೊಡ್ಡ ಮನೆಯ ಕಟ್ಟಿ ಅದರಲ್ಲಿ ಮಡದಿಯ ತಂದಿಟ್ಟಿ, ಆಕೆಗೆ ಒಂದು ಕೂಸನು ಕೊಟ್ಟಿ ಅದರ ಮೇಲೆ ನೀನು ಮನಸ ನಿಟ್ಟಿ, ಯತರ ಕಟಿಪೀಟಿ ಒಂದಿನ ಹೋಗ್ತಿದಿ ಲಟಿಪಾಟಿ, ಬರುವಾಗ ಏನ್ ತಂದಿ ಬರುತ್ತಾನೆ ಎಲ್ಲಾನು ನನ್ನದೆಂದಿ, ಕರಿಯಮದೂತರು ಕಾಲ್ಪಿಡಿದೆಳವಾಗ ಕಣ್ಕಣ್ ಬಾಯ್ ಬಾಯ್ ಬಿಡುತ್ತಲಿದ್ದಿ, ಯತರ ಕಟಿಪೀಟಿ ಸಂಸಾರ ಬಲು ಕೊಟ್ಟಿ ಅದರಲ್ಲಿ ಬಿದ್ದೀಹ ಕಾಲ್ ಕಟ್ಟಿ, ಕಂಸಾರಿ ಪುರಂದರ ವಿಠ್ಠಲರಾಯನ ಜನವ ಮಾಡದೆ ಮರೆತು ಬಿಟ್ಟಿ. ಇದಕ್ಕಿನ್ನ ದೊಡ್ಡ ಸಾಧನೆ ಏನಿರುತ್ತೆ ಅಂತ. ಇನ್ನೊಬ್ಬರ ಸಲುವಾಗಿ ಗಂಧದ ಚಕ್ಕೆಯಂತೆ ನಮ್ಮ ಜೀವನ ಸವಸೋದು ಬಿಟ್ಟರೆ ಏನೂ ಇಲ್ಲ ಅಂತಾರೆ. ಇದು ಆ್ಯಕ್ಚುಯಲ್ ಫ್ಯಾಕ್ಟ್ ಇದು. ಇಲ್ಲ ಮಕ್ಕಳೆಲ್ಲ ದೊಡ್ಡವರಾದ ಮೇಲೆ ವೈರಾಗ್ಯ ಬರುತ್ತೆ. ವೈರಾಗ್ಯ ಬರಲ್ಲೋ, ದೂರಕ್ಕೆ ಮದುವೆ ಮಾಡಿಕೊಟ್ಟಿರ್ತೀವಿ, ಅಲ್ಲಿ ಮಗಳು ಸುಖವಾಗಿದ್ದರೂ ನೀ ಇಲ್ಲಿ ಹೊಡ್ಕೋತಾ ಇರ್ತೀವಿ. ಡೆಲ್ಲೀಲಿ ಏನು ಗತಿನೋ ಏನೋ, ಬೆಂಗಳೂರೇ ಇಷ್ಟು ಬಿಸಿಲು, ನಮ್ಮ ಮಳೆಯ ಅನ್ಯಾಯ ಡೆಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಬಿಟ್ಟ. ಅವಳು ಮಗಳು ಫೋನ್ ಮಾಡ್ತಾಳಪ್ಪ, ನೋಡು ಡೆಲ್ಲೀಲಿ ಬಿಸಿಲು ಹೌದು, ಆದರೆ ನಮ್ಮ ಮನೆಯಲ್ಲಿ ಸೆಂಟ್ರಲೈಸ್ಡ್ ಎ ಸಿ, ಹಾಲ್ ಎ ಸಿ, ಬಚ್ಚಲು ಎ ಸಿ, ಕಾರ್ ಎ ಸಿ, ದೇವ್ರ ಮನೆ ಎ ಸಿ, ಎಲ್ಲ ಎ ಸಿ. ನಮ್ಮ ಯಜಮಾನರೊಬ್ಬರೇ ಬಿಸಿ, ಅವ್ರು ಹಿಮಾಲಯ ಪರ್ವತದಲ್ಲಿದ್ದರೂ ಅಷ್ಟೇ. ಇಲ್ಲಮ್ಮ ನಾ ಮೋಸ ಮಾಡಿದೆ, ನೀ ಇಲ್ಲಿ ಹೊಡ್ಕೊಂಡ್ರೆ ಅಲ್ಲಿ ತಂಪಾಗತ್ತಾ? ಇಲ್ಲ. ಪ್ರತ್ತಾಸ್ಮರಂತ ದೈತರ ಹೃದಯ ಭ್ರಾತೃನ್ ಸಸುರ್ವ ಪಿತರೌಚ ದೀನೋ ಗೃಹಾನ್ ಮನೋಜ್ಞಾನ್ ರುಚಿರಶ್ಚತಾಂಶ್ಚ. ಪ್ರೆಸ್ಟೀಜ್ ಇಶ್ಯೂ, ತನ್ನ ಸ್ಟೇಟಸ್ಸನ್ನು ಮೈಂಟೈನ್ ಮಾಡ್ಕೋಬೇಕು, ಆಗೋದಿಲ್ಲ. ಫಾಲ್ಸ್ ಪ್ರೆಸ್ಟೀಜ್ ಎಲ್ಲ ಕೆಲವ್ರಿಗಿರತ್ತೆ, ಬೇಕಾದ್ದಾಗಲಿ. ಅದನ್ನಂತಾರೆ
ತನ್ನ ಕುಲಧರ್ಮವನ್ನು ಸಂರಕ್ಷಣೆ ಮಾಡ್ಕೋಬೇಕು. ಸಾಲ ಸೋಲ ಏನೋ ಮಾಡಿ ಒದ್ದಾಡ್ತೇವನ ನಿನ್ನ ಆತ್ಮೋದ್ಧಾರಕ್ಕೆ ಬೇಕಾದ್ದು ಮಾಡ್ಕೊಂಬೋದೇ ಇಲ್ಲ. ನಮ್ಮನ್ನೆಲ್ಲ ರೇಷ್ಮೆ ಹುಳು ಅಂತ ಕರೆದು ತನ್ನ ಪಾಡಿಗೆ ತಾನು ಓಡಾಡೋದು ಬಿಟ್ಟು ತನ್ನ ಸುತ್ತಲೂ ಕಕೂನನ್ನು ಕಟ್ಕೊಂಡು ತನ್ನ ಸಾವನ್ನು ತಾನೇ ಆಫರ್ ಮಾಡಿಕೊಂಡಂತೆ ಸಂಬಂಧ ಪಡದೇ ಇದ್ದದ್ದೆಲ್ಲ ಅದು ಆ ಬಳಗ ಈ ಬಳಗ ಅವರ ಅದ ಇದು ಇವ್ರಿಗಿದೆ. ಯಾವಾಗ ನೋಡಿದ್ರು ನಿನ್ನ ಮುಖ ಇಷ್ಟೇ. ಏನು ನಿಮಗೆ ಹೀಗಾಗಿದೆ ಮುಖ? ಅದೇ ರೀ ನಮ್ಮ ತಾಯಿ ಸೋದರ ಮಾವನ ಮೊಮ್ಮಗಳ ಅಳಿಯನಿಗೇನೋ ಆಗಿದೆ. ಅವನಿಗೆ ಹಾಗಾದ್ರೆ ನಿಮಗೆ ಯಾಕೆ? ಅದು ಕೇಳಿದ ಕೂಡಲೇ ನನ್ನ ಮುಖ ಹೀಗಾಗ್ಬಿಡ್ತು. ಮೊನ್ನೆ ಯಾಕೆ ಆಗಿತ್ತು? ಅದು ನಮ್ಮ ತಂದೆ ಸೋದರ ಮಾವನ ಸೋದರಳಿಯನ ಮೊಮ್ಮಗಳ ಅಳಿಯನ ಮಗಳ ಗಂಡ. ಇಂದ ಯಾರ್ಯಾರಿಗೋ ಏನೋ, ನೀ ಯಾಕೆ ಇಷ್ಟು ಮುಖ ಮಾಡ್ಕೋತೀವಿ? ನಿನ್ನ ಸಾಧನೆ ಮಾಡ್ಕೊ ಅಂತಾರೆ. ಕರ್ಮಾಣಿ ಲೋಭ ತದೇತ ಕೋಶತ್ತೈವ ಮಾನ ಕರ್ಮಾಣಿ ಲೋಭಾದ ಅವಿತೃಪ್ತ ಕಾಮ. ಸರಿ ಪ್ರಹ್ಲಾದ ಇಷ್ಟೊತ್ತರೆಗೂ ಹೇಳಿದ್ರು ತುಂಬ ಚೆನ್ನಾಗಿದೆ, ಇದೆಲ್ಲ ರಿಯಲ್ಲೋ ಅಂದರು. ರೀಲಲ್ಲಪ್ಪ ರಿಯಲ್ಲೇ. ನಿಂಗೆ ಯಾರು ಹೇಳಿದ್ರು? ನಮ್ಮಮ್ಮನ ಗರ್ಭದಲ್ಲಿ ಕೂತಾಗೆ ನಾರದರು ಉಪದೇಶ ಮಾಡಿದ್ದು. ಅಷ್ಟು ಮುಂದೊಟ್ಟೋಗಿದ್ದಾರೆ ಶಾಸ್ತ್ರ. ನಾವೆಲ್ಲ LKG ಬೇಬಿ ಸಿಟ್ಟಿಂಗು ಎಲ್ಲ ಅಂದ್ವಿ. ಭಾಗವತ ಮುಂದೊಟ್ಟೋಯ್ತು, ಗರ್ಭ ಸಿಟ್ಟಿಂಗ್ ಅಂತ. ನೀನು ಗರ್ಭದಲ್ಲಿ ಕೂತಾಗೆ ಉಪದೇಶ ಮಾಡಿಬಿಡ್ತೀವಿ ಮಗನೇ, ಆಮೇಲೆ ಬಂದರೆ ನೀ ಕೈಗೆ ಸಿಗಲ್ಲ, ಓಡೋಡಿ ಸಾಯ್ತಾ ಇರ್ತೀವಿ. ಅದಕ್ಕೆ ಗರ್ಭದಲ್ಲಿದ್ದಾಗೆ ಸಂಸ್ಕಾರ ಹಾಕ್ಬಿಡ್ಬೇಕಂತ. ನಾರದರ ಹಾಕಿದ ಸಂಸ್ಕಾರ ನಿಮ್ಮಮ್ಮಂಗೆ ಯಾಕೆ ನೆನಪಿಲ್ಲ? ತತ್ತು ಕಾಲಸ್ಯ ದೀರ್ಘತ್ವ, ತುಂಬ ದಿವಸ ಆಯ್ತು. ನಮ್ಮಮ್ಮ ಹೆಣ್ಣಲ್ಲ, ಏನೇನೋ ಯೋಚನೆ ಇತ್ತು. ನನ್ನನ್ನು ಉದ್ದೇಶ ಮಾಡಿ ಹೇಳಿದ್ದಾರೆ, ತುಂಬ ಚೆನ್ನಾಗಿದೆ ಪ್ರಹ್ಲಾದ, ನಾವೆಲ್ಲ ಅಯೋಗ್ಯರ ಮಕ್ಕಳಲ್ಲ, ನಿಮ್ಮ ದೇವರು ಒಲಿತಾನ? ಅಯ್ಯೋ ನಮ್ಮ ದೇವರು ಒಲಿಲಿಕ್ಕೆ ಕುಲ ಮುಖ್ಯ ಅಲ್ಲೋ, ಗುಣ ಮುಖ್ಯ. ನಾಲಂ ದ್ವಿಜತ್ವಂ ದೇವತ್ವಂ ಋಷಿತ್ವಮ್ಮ ಅಸುರಾತ್ಮಜ ಪ್ರೀಣನಾಯ ಮುಕುಂದಸ್ಯ. ದೇವರ ಆರಾಧನೆಗೆ ಹೆಚ್ಚಿಂದೇನು ಬೇಕಾಗಿಲ್ಲ. ಎಲ್ಲಿದ್ದಾನೆ ದೇವರು? ನಿಮ್ಮೊಳಗೆ ಇದ್ದಾನೆ. ಕೋತಿಪ್ರಯಾಸೋ ಸುರಬಾಲಕಾರೇ ಉಪಾಸನೆ ಸ್ವೇ ಹೃದಯ ಛಿದ್ರವತ್ಸತಃ. ಹೃದಯಾಕಾಶದಲ್ಲೇ ಇದ್ದಾನೆ. ಹೊಸದಾಗಿ ಹೂ ಹಣ್ಣು ಏನೂ ಬೇಡ. ಒಳಗಿರುವ ದೇವರಿಗೆ ನಾವು ತೆಗೆದುಕೊಳ್ಳುವ ಎಲ್ಲ ಪದಾರ್ಥಗಳನ್ನು ದೇವರಿಗೆ ಒಂದು ಪೂಜೆ ಅಂತ ಅನುಸಂಧಾನ ಮಾಡಿದರೆ ಸಾಕು, ಅನುಗ್ರಹ ಮಾಡ್ತಾನೆ. ಒಳಗೆ ಇದ್ದಾನೆ ಅವನು, ಎಲ್ಲೋ ಇಲ್ಲ. ಎಲ್ಲರೂ ಹರಿಸ್ಮರಣೆ ಮಾಡಿಬಿಟ್ರು. ನಾರಾಯಣ ಎನ್ನಿರೋ ಶ್ರೀಧರರಿ ಪಾರಾಯಣ ಮಾಡಿರೋ. ನಾರಾಯಣನೆಂದು ಅಜಮಿಳನು ಕೈವಲ್ಯ ಸೇರಿದನೆಂಬೋ ಸುದ್ದಿಯ ಕೇಳಿ. ನಾರಾಯಣ ಎನ್ನಿರೋ. ದೇವರ ನಾಮಸ್ಮರಣೆಯನ್ನು ಯಾರು ಮಾಡಿದ್ರೂ ಉದ್ಧಾರ ಮಾಡ್ತಾನೆ. ಒಳಗೆ ಇದ್ದಾನೆ. ಪಶ್ಯತಾಂ ದುಃಖ ಸಂತಾನ ನಿರ್ಮೂಲನಂ ದೃಶ್ಯತಾಂ ಇತ್ಯದೇಶಾರ್ಚಿತಂ ನಶ್ಯತಾಂ ದೂರಗಂ ಸರ್ವದಾಪ್ಯಾತ್ಮಗಂ. ಸದಾ ಒಳಗೆ ಇದ್ದರು. ಯಾರಿಗೆ ಬೇಡ ಅವರಿಂದ ತುಂಬ ದೂರ ಅಂತ, ಯಾರಿಗೆ ಬೇಕು ಹತ್ರನೇ ಇರ್ತಾನೆ. ಜಗನ್ನಾಥದಾಸರು ಅಂತಾರೆ, ಬಿಟ್ಟವರನು ಭವಪಾಶದಿ ಕಟ್ಟುವನು. ಯಾರು ದೇವರನ್ನು ಬಿಡ್ತಾರೆ ಅವರನ್ನು ದೇವರೇ ಕಟ್ಟಿ ಸಂಸಾರಕ್ಕೆ ಬಿಸಾಕ್ತಾನಂತೆ. ದೇವರನ್ನು ಯಾರು ಕಟ್ಕೋತಾರೆ ಅವರ ಭವಪಾಶವನ್ನು ದೇವರು ಬಿಡಿಸ್ತಾನಂತೆ. ನಿನಗೆ ದೇವರು ಬೇಕೋ ಸಂಸಾರ ಬೇಕೋ ಚೂಸ್ ಮಾಡ್ಕೊಬೋದು, ಆಪ್ಷನ್ ನಿನ್ನಲ್ಲೇ ಇದೆ. ದೇವರನ್ನು ಕಟ್ಕೋ, ನಿನ್ನ ಸಂಸಾರವನ್ನು ಬಿಡಿಸ್ತಾನೆ. ದೇವ್ರ ಪೆಟ್ಟಿಗೆ ಕಟ್ಟಿ ಎಲ್ಲೋ ಮೂಲೆಯಲ್ಲಿ ಒಗದಿ ನಿನ್ನನ್ನು ಕಟ್ಟಿ ದೇವರು ಒಗಿತಾನೆ ಎಂದು. ಆದಮೇಲೆ ಎಲ್ಲರೂ ಹರಿಸ್ಮರಣೆ ಮಾಡೋದು. ಷಂಡಾಚಾರ ಮರಕಾಚಾರ ನೋಡಿ ಎದೆ ಹೊಡ್ಕೊಂಬಿಟ್ರು. ಅಮ್ಮೋ ಇವನು 2 ದಿನ ಇದ್ದ ಅಂದರೆ ನಮಗೂ ಯಾರ್ದೋ ಆಚಾರ ಸ್ವಾಮಿಗಳ ಕೈಯಲ್ಲಿ ಮುದ್ರೆ ಕೊಡಿಸ್ಬಿಡ್ತಾನೆ, ಬಾಯಲ್ಲಿ ಪಾಪಿ ಅಂತ ಕರ್ಕೊಂಡು ಹೋದು. ಹಿರಣ್ಯಕಶ್ಯಪ ಅಂದ, ನಾನು ಕೋಪ ಮಾಡಿಕೊಂಡ್ರೆ 3 ಲೋಕ ನಡಗತ್ತೆ, ನಿನಗ್ಯಾರು ಬಲ? ನ ಕೇವಲಮ್ಮೆ ಭವತಶ್ಚ ರಾಜನ್ ಸವೈ ಬಲಿಂ ಬಲಿನಾಂ ಚಾಪರೇಶಂ ಪರಾವರೇ ಮೇ ಸ್ಥಿರಜಂಗಮಾಯೇ ಬ್ರಹ್ಮಾದಯೋ ಏನ ವಶಂ ಪ್ರಣೀತ. ನಂಗಷ್ಟೇ ಅಲ್ಲ, ನಿನಗೂ ಅವನೇ ಬಲ, ನನಗೇ ನಿನಗೆ ಅಲ್ಲ, ಬ್ರಹ್ಮಾದಿಗಳಿಗೂ ಅವನೇ ಬಲ. ಬ್ರಹ್ಮಾದಿ ದೇವತೆಗಳು ಎಲ್ಲ ಕೆಲಸ ಮಾಡೋದು ಅವನಿಂದ. ಕ್ಲೇಶಾನಂದಗಳೀಶಾಧೀನ ಸಮಾಸಮ ಬ್ರಹ್ಮ ಸದಾಶಿವರು ಈಶಿತವ್ಯರು ಪರೇಶನಿಲ್ಲದಲೆ ಶ್ವಾಸ ಬಿಡುವ ಶಕ್ತಿ ಲೇಶಿಲ್ಲವೆಂಬುದೇ ಫಲವಿದು ಬಾಳದುದಕ್ಕೆ. ಸಿರಿ ನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳದುದಕ್ಕೆ. ಬ್ರಹ್ಮಾದಿಗಳೇ ಹೀಗಾದ್ರೆ ನಾವು ಯಾವ ಗಿಡ ತಪ್ಪಲು? ಅಪ್ಪ ಈಗೂ ಬಿಡು, ನಾ ದೇವರನ್ನು ಪ್ರಾರ್ಥನೆ ಮಾಡ್ತೀನಿ, ನಿನ್ನನ್ನು ಉದ್ಧಾರ ಮಾಡು ನಾ ಪ್ರಾರ್ಥನೆ ಮಾಡ್ತೀನಿ. ಪಾಪಿ, ನನ್ನ ಎದುರಿಗೆ ನಿನ್ನ ದೇವರಿದ್ದಾನೆ ಅಂತಿದ್ಯಾ? ನಿನ್ನ ದೇವರು ಎಲ್ಲಿದ್ದಾನೆ? ಎಲ್ಲಿಲ್ಲ ಅಂದರು ಎಲ್ಲ ಕಡೆ ಇದ್ದಾನೆ. ಸೋಹಂಬಿಕತ್ತಮಾನಸ್ಯ ಶಿರಕ್ಕಾಯ ಧರಾಮಿತೆ. ನಿನ್ನ ತಲೆ ಕಡಿತೇನೆ, ನಿನ್ನ ದೇವರಿದ್ದೆ ರಕ್ಷಣೆ ಮಾಡ್ಕೊಳ್ಳಿ. ಎಲ್ಲಿದ್ದಾನೆ ನಿನ್ನ ದೇವರು?
ಯಸ್ತ್ವಯಾ ಮಂದ ಭಾಗ್ಯೋಕ್ತೋ ಮದನ್ಯೋ ಜಗದೀಶ್ವರ ವಾಸೌ. ಪ್ರಹ್ಲಾದರಾಜರಂದ್ರು ಎಲ್ಲಿದ್ದಾನೆ? ಎಲ್ಲ ಕಡೆ ಇದ್ದಾನೆ, ಸರ್ವತ್ರ. ಯದಿ ಸಹ ಸರ್ವತ್ರ ಕಸ್ಮಾತ್ ಸ್ತಂಭೇನ ದೃಶ್ಯತೆ. ಈ ಕಂಬದಲ್ಲಿ ಯಾಕೆ ಕಾಣಿಸ್ತಾ ಇಲ್ಲ? ಕಸ್ಮಾತ್ ಸ್ತಂಭೇನ ದೃಶ್ಯತೆ ಅಂತ ಮತ್ತೆ ಕೇಳಿದ್ರಂತೆ. ಯಾಕೆ ಕಾಣಿಸ್ತಾ ಇಲ್ಲ? ಕಾಣಿಸ್ತಾ ಇದ್ದಾನಲ್ಲ. ಅಥವಾ ಇನ್ನೊಬ್ಬರಂದ್ರು ಸ್ತಂಭೇನ ದೃಶ್ಯತೆ, ಕಂಬದಿಂದಲೇ ಕಾಣಿಸ್ತಾನಲ್ಲ. ಕಂಬ ತೋರಿಸಿ ದೇವರು ಅಂಥೇಳಿ ಜೋರಾಗೆ ಕಂಬಕ್ಕೆ ಗುದ್ದೋ ಕಾಲಕ್ಕೆ ಸತ್ಯಂ ವಿಧಾತುಂ ನಿಜ ಪ್ರತ್ಯಭಾಸಿತಂ ವ್ಯಾಪ್ತಿಂಚ ಭೂತೇಶ್ವಕಿಲೇಶು ಜಾತ್ಮನಃ ಅದೃಶ್ಯತತ್ಯದ್ಭುತ ರೂಪಮುದ್ವಹನ್ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ. ಕಡುಬಾಧೆ ಬಡಿಸಿ ನಿನ್ವಡಯ ನೆಲ್ಲಿಹನೆಂದು ನುಡಿಯೇ ಎಂದು ನುಡಿಯೇ ಕಂಬವ ತೋರಿ ಜಡಿಯೇ ಸಿಡಿಲಿನಂದದಿ ಗುಡುಗುಡಿದೆ ಕಂಗಡಿಗಳು ಗುಡುತ ಕೆಡಹಿ ಅಸುರನ ಪಡೆದ ವರವನು ಒಡನೆ ಭಂಗಿಸಿ ದೃಢ ಭಕುತನಂಗಡನೆ ಬುಳುಯಿದಿ ವರದ ಕಂಚಿ ವರದ ವರದ ನೀ ಪೊರೆ ಎಂದು ಮೊರೆಯಿಡಲಾಕ್ಷಣ ಬಂದು ನೆರೆವಿ ಅಭೀಷ್ಟಮಗರೆವಿ ನಿರುತ ನಿನ್ನಯ ಚರಣ ಶರಣರ ಪೊರೆವ ಕಾರ್ಯಧುರಂದರ ವರದ ನಿಜಭೃತ್ಯಮಾಚಿತಂ ಸತ್ಯಂ ವಿಧಾತುಂ. ನಿಜಭೃತ್ಯರು ಅಂದರೆ ಪ್ರಹ್ಲಾದರಾದರು. ಅವ್ರ ಮಾತು ಸತ್ಯ ಮಾಡಬೇಕು. ನನ್ನ ದೇವರು ಎಲ್ಲ ಕಡೆ ಇದ್ದಾನೆ, ಸರ್ವತ್ರ ವ್ಯಾಪ್ತ. ಅದಕ್ಕೆ ಕಂಬದಿಂದ ಬಂದ. ನಿಜಭೃತ್ಯರು ಅಂದರೆ ಬ್ರಹ್ಮದೇವರು. ಅವರು ವರ ಕೊಟ್ಟಿದ್ದರು, ನನ್ನಿಂದ ಸೃಷ್ಟವಾದ ಪ್ರಾಣಿಯಿಂದ ನೀ ಸಾಯಲ್ಲ ಅಂತ. ಬ್ರಹ್ಮದೇವರ ಮಾತು ಸತ್ಯ ಮಾಡಲಿಕ್ಕೆ ದೇವರೇ ಬಂದಂತೆ. ಇಲ್ಲಾಂದರೆ ಬ್ರಹ್ಮದೇವರು ಯಾರನ್ನ ಕಳಿಸೋ ಅನ್ಬೋದಾಗಿತ್ತು. ಸ್ವಾಮಿ ವರ ಕೊಟ್ಟೇನೋ, ನನ್ನಿಂದ ಸೃಷ್ಟವಾದ ಪ್ರಾಣಿಯಿಂದ ಅವನು ಸಾಯಬಾರ್ದು ಅಂತ. తర్వాత ನೇನೇ ವಸ್ತಾನು ಅಂದ ದೇವರು. ನಿಜಭೃತ್ಯ ಭಾಷಿತಂ. ನಿಜಭೃತ್ಯರು ಅಂದರೆ ನಾರದರು ಹೇಳಿದ್ರು. ಇಂದ್ರದೇವರು ಎಳ್ಕೊಂಡು ಹೊರಟಿದ್ರಂತ ಖಯಾದುವನ್ನು. ಪ್ರಹ್ಲಾದರಾಜರ ಗರ್ಭದಲ್ಲಿದ್ದಾಗ, ಇಂದ್ರ ಎಲ್ಲಿ ಹೊಂಟಿದಿ? ಈ ಗರ್ಭದಲ್ಲಿರೋ ಮಗು ಆ ಹಿರಣ್ಯಕಶ್ಯಪುದು, ಹುಟ್ಟಿದ ಕೂಡಲೇ ಅದನ್ನು ಕೊಂದು ಬಿಡ್ತೀನಿ, ಆಮೇಲೆ ಬಿಟ್ಬಿಡ್ತೀನಿ. ಅನಂತಾನು ಚರೋಬಲಿ, ಮಹಾಭಾಗವತೋತ್ತಮನವನು, ಸಾಯಲ್ಲ ಅವನು. ಅಯ್ಯೋ ಸ್ವಾಮಿ ಅಂತ ಕೆಲಸ ಆಯಿತು. ಒಂದು ಪ್ರದಕ್ಷಿಣೆ ಬಂದು, ನಮ್ಮಮ್ಮ ತಪ್ಪಾಯ್ತೆ, ಮಹಾಭಾಗವತೋತ್ತಮನನ್ನು ಹಡಿತಾ ಇದೆಯಂತೆ. ಆ ನಾರದರ ಮಾತಂದ್ರಲ್ಲ, ಅವನಿಗೆ ಸಾವಿಲ್ಲ ಅಂತ. ಆ ಮಾತು ಸತ್ಯ ಮಾಡಲಿಕ್ಕೆ ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ. ನಿಜಭೃತ್ಯರು ಅಂದರೆ ಜಯ ವಿಜಯರು. ಅವರು ತಾನೇ ಕೊಟ್ಟಿದ್ದ, ನಾನೇ ಬಂದು ನಿನ್ನನ್ನು ಕೊಲ್ತೀನಿ ಅಂತ. ಅದಕ್ಕೆ ನಿಜಭೃತ್ಯ ಭಾಷಿತಂ ಆ ಮಾತಿಗಾಗಿ ಬಂದ. ಅಥವಾ ನಿಜಭೃತ್ಯ ಹಿರಣ್ಯಾಕ್ಷ ಹಿರಣ್ಯಕಶಿಪು ಇವನ ಭೃತ್ಯನೇ ಅಲ್ಲ. ಹಿರಣ್ಯಕಶಿಪು ಅಂದ, ನಿನ್ನ ತಲೆಯನ್ನು ಕಡಿತೀನಿ, ನಿನ್ನ ದೇವರು ಬೇಕಾದ್ರೆ ಉಳಿಸ್ಕೊಳ್ಳಿ. ಆ ಮಾತು ಸತ್ಯ ಮಾಡಲಿಕ್ಕೆ ಓಡ್ ಬಂದ. ಚಾಲೆಂಜ್ ಆಗ್ತೀಯಾ ಮಗನೇ? ಉಳಿಸ್ತೀನಿ ನೋಡು ಅಂಥೇಳಿ. ನಿಜಭೃತ್ಯ ಭಾಷಿತಂ. ನಿಜಭೃತ್ಯ ಭಾಷಿತಂ ಅಂದರೆ ತನ್ನ ಭೃತ್ಯರಿಗೆ ದೇವರು ಒಂದು ಮಾತು ಕೊಟ್ಟಿಯಾನು ಭಗವದ್ಗೀತೆ. ನಮೇ ಭಕ್ತ ಪ್ರಣಶ್ಯತಿ, ನನ್ನ ಭಕ್ತ ಹಾಳಾಗುವುದಿಲ್ಲ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಆ ಮಾತು ಸತ್ಯ ಮಾಡಲಿಕ್ಕೆ ಬಂದಂತೆ. ಇನ್ನೊಬ್ಬ ಟಿಪ್ಪಣಿಕಾರರಂದರು, ಮುಂದೆ ನಮ್ಮ ಟೀಕಾರಾಯರು ದೇವರಿಗೆ ನಮ್ಮ ನಿಮ್ಮಂತೆ ತಂದೆ ತಾಯಿಯ ಅನಿವಾರ್ಯತೆ ಇಲ್ಲ, ನಮ್ಮ ನಿಮ್ಮಂತೆ ದೇಹ ಅಲ್ಲ ಅನ್ನೋದನ್ನು ತತ್ವಪ್ರಕಾಶಿಕ ಮಂಗಲಾಚರಣೆಯಲ್ಲಿ ಶುದ್ಧಾನಂದವರು ಸಂವಿದ್ಯುತ ಬಲ ಬಹುಲೋದಾರ್ಯ ವೀರ್ಯಾದಿ ದೇಹಂ ಚಿಂತಾ ಸಂತಾಪ ಲೇಪೋದ್ಭವ ಮೃತಿ ಮುಖರ ಶೇಷ ದೋಷಾತಿ ದೂರಂ ಅಂತಾರೆ. ಅವ್ರು ಅನ್ನೋ ಮಾತನ್ನು ಸತ್ಯ ಮಾಡಲಿಕ್ಕೆ ಹೀಗೆ ಬಂದಂತೆ. ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ಅಂತ. ನಿಜಭೃತ್ಯರು ಅಂದರೆ ಆನಂದ ತೀರ್ಥ ಭಗವತ್ಪಾದರು. ಅವರು ದೇವರಿಗೆ ನಮ್ಮ ನಿಮ್ಮಂಥ ದೇಹ ಅಲ್ಲ, ಜ್ಞಾನಾನಂದಾತ್ಮಕ ಆದ ದೇಹ ಅಂತ ಅಂತಾರಲ್ಲ, ಆ ಮಾತು ಸತ್ಯ ಮಾಡಲಿಕ್ಕೆ ಬಂದ. 10 ಅರ್ಥ ಬರೀತಾರೆ ಸತ್ಯಧರ್ಮ ಸ್ವಾಮಿಗಳು, ಪಾಂಗ್ರಿ ಶ್ರೀನಿವಾಸಾಚಾರ್ಯ ಅಂತೆಲ್ಲ. ನಿಜಭೃತ್ಯ ಭಾಷಿತಂ. ನಮ್ಮ ವಾದರಾಜರಂತೂ ದೇವರನ್ನು ಕರೆಯೋದೇ ಹೇ ಸ್ತಂಭದ ಮಗುವೆ ಅಂತಾನೆ. ಇನ್ನೇನು ಕರಿಬೇಕು? ನೀನು ಬಯೋಡೇಟಾ ಈಸಿ. ಅಪ್ಪ ಕಂಬ, ಅಮ್ಮ ಕಂಬ, ಪರ್ಮನೆಂಟ್ ಅಡ್ರೆಸ್ ಕಂಬ, ಎಲ್ಲ ಡಿಟ್ಟೋ 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 ಡಿಟ್ಟೋ. ದಂಭೋಲಿ ತಿಕ್ತನಕ ಸಂಭೇದಿತೇಂದ್ರ ರಿಪು ಕುಂಭೀಂದ್ರ ಪಾಹಿ ಕೃಪಯಾ ಸ್ತಂಭಾರ್ಭಕ ಸಹನ ಡಿಂಬಾಯ ದತ್ತವರ ಗಂಭೀರನಾದರೇ ಅಂಬೋಧಿ ಜಾನುಧರಣಂಬೋಜ ಭೂಪವನ ಕುಂಭೀನ ಶೇಷ ಖಗರಾಟ್ ಕುಂಭೀಂದ್ರ ಕೃತ್ತಿಧರ ಜಂಭಾರಿ ಷಣ್ಮುಖ ಮುಖಾಂಬೋರು ಅಭಿನುತಮ. ಹೇ ಸ್ತಂಭಾರ್ಭಕ ಅಸಹನ ಡಿಂಬಾಯ ದತ್ತವರ. ನಿನ್ನ ಪೇಷನ್ಸ್ ಕೆಟ್ಟೋಯ್ತಾ? ನಿನ್ನನ್ನು ಬೈದರೆ ಸುಮ್ಮನಿದ್ದೀಯಾ? ಆ ಭಕ್ತನನ್ನು ಬೈದರೆ ಓಡ್ ಬಂದ್ಯಾ? ದೇವರಿಗೆ ತನ್ನನ್ನು ಅಂದರೂ ಸುಮ್ಮನೆ ಇರ್ತಾನಂತೆ, ತನ್ನ ಮಕ್ಕಳನ್ನು ಅಂದರೆ ತುಂಬ ಬೇಜಾರಂತ, ತನ್ನ ಭಕ್ತರನ್ನು ಅಂದರೆ ಹಲ್ಲು ಮುರಿತೀನಿ ಅಂತಾನಂತ ದೇವ್ರು.
ಈ ಕೆಲವ್ರು ಹಾಗೆ ಅವ್ರನ್ನ ಆ ಮಕ್ಕಳನ್ನ ಅವ್ರ ಮುಂದೆ ಅನ್ಬಿಟ್ರೆ ಅನ್ಬೇಕು ಅಂದರೆ ನಮ್ಮ ಅತ್ತೆ ಮಾವನ ಬೇಕಾದ್ರೆ ಅನ್ರಿ, ನಮ್ಮ ಮಗುನ ಅನ್ಬೇಡ್ರಿ ಅಂತ, ಅದಕ್ಕೆ ಬೇರೆ ಚಾನಲೈಸ್ ಮಾಡಿಕೊಡೋದು. ಹೀಗಾಗಿ ದೇವರಿಗೆ ತನ್ನ ಭಕ್ತನ ಮೇಲೆ ಅಷ್ಟು ಪ್ರೀತಿ ಅಂತ ಬಂದು ದರ ಎಳೆದುಕೊಂಡು ಹೋಗಿ ಹೊಸ್ತಲ ಮೇಲೆ ಹಾಕಿ ಅವನ ಹೊಟ್ಟೆಯನ್ನು ಸೀಳಿ ಕರಳು ಮಾಲೆ ಹಾಕ್ಕೊಂಡು ಏನೆಲ್ಲ ಪುಷ್ಪವೃಷ್ಟಿ ಮಾಡ್ಯಾರೆ. ಭಯಂಕರ ಕೋಪ ತೋರಿಸ್ಬಿಟ್ಟ. ನಮ್ಮ ಪುರಂದರದಾಸರಂದರು, ದಾನವನ ಕೊಂದದ್ದಲ್ಲ ಕಾಣಿರೋ, ಕೊಂದಿದ್ದು ಅನ್ಕೋಬೇಡ್ರೋ, ಮತ್ತು ಯಾಕೆ ಹೊಟ್ಟೆ ಹರಿದಿದ್ದು? ಆ ಹೊಟ್ಟೆ ಒಳಗೆ ಪ್ರಹ್ಲಾದನಂಥ ಮುತ್ತು ರತ್ನ ಇನ್ನೂ ಎಷ್ಟಿದೆ ಅಂತ ಹುಡುಕಂದಂತೆ ದೇವರು. ಇನ್ನೊಂದೆರಡು ಪ್ರಹ್ಲಾದನಂಥ ಮುತ್ತಿದ್ರೆ ಆಚೆ ಇದನ್ನು ಕೊಡೋಣ ಅಂಥೇಳಿ ಆದಮೇಲೆ ಬ್ರಹ್ಮಾದಿ ದೇವತೆಗಳು ಸ್ತೋತ್ರ ಮಾಡ್ಯಾರ. ನಾಳೆ ನೋಡುವ ಜಗನ್ನಾಥದಾಸರ ಆರಾಧನೆ 5 ನಿಮಿಷ ಹೇಳಿ. ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಬಹಳ ದೊಡ್ಡ ವಿದ್ವಾಂಸರು ಜಗನ್ನಾಥದಾಸರು. ಮಾನವಿಯಲ್ಲಿ ಬ್ಯಾಗವಟ್ಟ ಅಂತ ಅಲ್ಲಿ ಹುಟ್ಟಿದವರು. ಚೆನ್ನಾಗಿ ಅಧ್ಯಯನ ಪಾಠ ಪ್ರವಚನ ಚೆನ್ನಾಗಿ ನಡೆಸ್ತಾ ಇದ್ರು. ವಿಜಯರಾಯರು ಯಾಯವಾರ ಕ್ರಮೇಣ ಮಾನವಿಗೆ ಬಂದ್ಯಾರ. ಶ್ರೀನಿವಾಸಾಚಾರ್ಯರು ಒಳ್ಳೆ ಪಾಂಡಿತ್ಯ ಚೆನ್ನಾಗಿ ಅಧ್ಯಯನ ಮಾಡ್ಯಾರೆ. ವಿಜಯದಾಸರದ್ದು ಒಂದು ಪದ್ಧತಿ ಅಂತ, ಯಾಯವಾರ ಯಾವ ಊರಲ್ಲಿ ಮಾಡ್ತಾರೋ ಆ ಊರವರೆಲ್ಲ ಅವತ್ತು ಊಟಕ್ಕೆ ಬರಲಿ ಅಂತ. ಪಾಪ ಅನ್ನಕ್ಕೆ ಕಷ್ಟಪಟ್ಟಿದ್ರು, ಅದಕ್ಕೆ ಅನ್ನದಾನ ಎಷ್ಟಾಗತ್ತೋ ಅಷ್ಟು ಮಾಡೋಣ ಅಂತ ಬಂದದ್ದಷ್ಟನ್ನು ಮೃಷ್ಟಾನ್ನ ಹಾಕೋರೆಲ್ಲರಿಗೂ. ಶ್ರೀನಿವಾಸಾಚಾರ್ಯರಿಗೆ ಬಂದು ಹೇಳಿದ್ರಂತೆ, ತಾವು ಬರಬೇಕು ನಮ್ಮ ಮನೆಗೆ, ತಾವು ಏನು ಹೇಳ್ತೀರೋ, ತಮಗೆ ಹೇಗೆ ಬೇಕೋ ಮಡಿ ಮೈಲಿಗೆ ಎಲ್ಲ ವ್ಯವಸ್ಥೆ ಮಾಡಿಸ್ತೀವಿ. ತುಂಬ ದೊಡ್ಡ ವಿದ್ವಾಂಸರು, ಪಾಠ ಪ್ರವಚನ ಮಾಡ್ತೀರಿ, ತುಂಬ ಭಾಗ್ಯ. ಆಯಿತು ಅಂತಂದರು. ಮಾರನೇ ದಿವಸ ಬರ್ತಾರೆ ಅಂತ ಇವರು ಅಂದ್ಕೊಂಡು ಯಾರು ಏನು ಈ ತಾಳ ಕೊಟ್ಟೋ ದಾಸನ ಮನೆಗೆ ಹೋಗೋದು ಅಂತ ಬಿಟ್ಬಿಟ್ರು. ಬರಲ್ಲ ಅಂತಾನಾದರೂ ಹೇಳಬೇಕಾಗಿತ್ತು. ವಿಜಯರಾಯರು ಕಾದ ಆಮೇಲೆ ಹೇಳಿ ಕಳಿಸಿದ್ರು. ಯಾರೋ ಹುಡುಗರು ಬಂದಾಗ ಅವ್ರು ಹೇಳಿದ್ರು, ಇಲ್ಲ ನಮ್ಮ ಆಚಾರ್ಯರಿಗೆ ಹೊಟ್ಟೆ ನೋವು, ತಡ ಆದರೆ ಊಟ ಆಗೋದಿಲ್ಲ, ಅದಕ್ಕೆ ಊಟ ಮಾಡಿ ಕೂತ್ಬಿಟ್ಟ್ಯಾರೆ. ಪಾಪ ಬಂದು ವಿಜಯರಾಯರಿಗೆ ಅಂದ್ರಂತ, ಸ್ವಾಮಿ ಊಟ ಮಾಡಿಬಿಟ್ಟ್ಯಾರೆ, ತಡ ಅಂದ್ರೆ ಆಗಲ್ಲ. ಅಯ್ಯೋ ನಮಗೆ ಬೇಗ ಅಂದಿದ್ರೆ ಬೇಗ ಮಾಡಿಸ್ತಾ ಇದ್ವಿ, ಆಗಲಿ ಬಿಡು, ದೇವರ ಸಂಕಲ್ಪ, ಹೊಟ್ಟೆ ನೋವಿದ್ರೆ ಏನು ಮಾಡೋದು ಅಂದರೂ ಶುರು ಆಗೋಯ್ತು ರೀ. ಏನದು ಹೊಟ್ಟೆ ನೋವು ಒದ್ದಾಡಿ ಕ್ಷಯರೋಗಕ್ಕೆ ತಿರುಗಿ ಇನ್ನೇನು ಸಾಯ್ತೀವಿ ಅಂತ ನಿಶ್ಚಿತ ಆಗ್ಬಿಡುತ್ತೆ. ಅವ್ರು ಯಾರು ಅಂದರೆ ಒಂದು ಐತಿಹ್ಯವನ್ನು ಹೇಳ್ತಾರೆ. ಕನಕದಾಸರು, ಈ ವಾದಿರಾಜರು, ವ್ಯಾಸರಾಜರು, ಪುರಂದರದಾಸರು ಆ ನವರಂದಾವನದಲ್ಲಿ ಮಾತಾಡ್ತಾ ಕೂತಾಗ ನಗ್ತಾ ಇದ್ದಾರೆ. ಅವರಂದ್ರಂತೆ ಕನಕ ಒಬ್ಬ ಇದ್ದರೆ ಕೋರಂ ಚೆನ್ನಾಗಿರೋದು ಅಂತ. ಪುರಂದರದಾಸರು ಇವರೆಲ್ಲ ಮಾತಾಡ್ತಾರೆ. ಹೌದು, ಹೇಳಿ ಕಳಿಸೋಣ. ಅಲ್ಲೊಬ್ಬ ದನ ಕಾಯೋನಿದ್ದ, ಕುರಿ ಕಾಯ್ತಾಯ್ತು. ಬಾಯಿಲೆ ಕನಕಂಗೆ ಹೇಳೋ ಬಾ ಅಂತ. ಇವ್ರು ಬಂದು, ಕನಕ ಸ್ವಾಮಿ 500 ಕರೀತವ್ರೆ ಅಂತ. ಹೌದು, ಅವ್ರೇನು ಮಾಡ್ತಾಯಿದ್ರು, ನೀ ಏನು ಕೇಳಿದೆ? ನನ್ನನ್ನು ಕರ್ಕೊಂಬ ಅಂದ್ರಲ್ಲ, ನಿಂಗೆ ಏನಾದರೂ ಕೊಡ್ತಾರ? ಏನಿಲ್ಲ ಸ್ವಾಮಿ, ದೊಡ್ಡವ್ರು ಹೇಳಿದ್ರು ಕರೆದೆ. ಅವನ್ನೇನಾದರೂ ಕೇಳು. ಏನು ಕೇಳಲಿ ಅಂದರು. ನಾ ಹೇಳಿದ್ದು ಕೇಳ್ತ್ಯಾ? ಏನು ಮಾಡ್ತಾಯಿದ್ರು ಅವರು? ಅವ್ರೇನೋ ನಗ್ತಾ ಇದ್ರು, ಏನೋ ಅಳ್ತಾ ಇದ್ರು. ಅವ್ರ ಹತ್ರ ಹೋಗಿ ಕೇಳು, ಸ್ವಾಮಿ ನಗೋದ್ರಲ್ಲಿ ಒಂದಿಷ್ಟು, ಅಳೋದ್ರಲ್ಲಿ ಒಂದಿಷ್ಟು ಕೊಡ್ರಿ ಅಂತ. ಕನಕಂಗೆ ಕರೆದು ಬಂದು ವ್ಯಾಸರಾಯದ್ರ ಹತ್ರ ಬಂದು ಕೇಳಿದ್ರಂತ, ಸ್ವಾಮಿ ನಂಗೆ ಏನಾದರೂ ಕೊಡಬೇಕು ನೀವು. ಕರೆದ್ನಲ್ಲ, ಏನು ಬೇಕು? ಅದೇ ನೀವು ಒಂದು ನಗೋದ್ರಲ್ಲಿ ಒಂದಿಷ್ಟು, ಅಳೋದ್ರಲ್ಲಿ ಒಂದಿಷ್ಟು. ಇದು ಕನಕನೇ ಹೇಳ್ಕೊಟ್ಟಿರಬೇಕು ಅಂದ್ಕೊಂಡ್ರು. ಆಯ್ತು, ಜೀವನದಲ್ಲಿ ನಗು, ಆಮೇಲೆ ಅಳು, ಮತ್ತೆ ನಗು ಬರುತ್ತೆ ಅಂತ. ಮುಂದೆ ಅವರೇ ಜಗನ್ನಾಥದಾಸರಾದ್ರಂತ. ಮಾನವಿ ಶ್ರೀನಿವಾಸಾಚಾರ್ಯರು ಒದ್ದಾಡೋದ್ರು, ಹೊಟ್ಟೆ ನೋವು. ರಾಯರ ಹತ್ರ ಬಂತು, ಸೇವಾ ಮಾಡಿ ರಾಯರು ಸೂಚನೆ ಮಾಡಿದ್ರು, ವಿಜಯ ವಿಠ್ಠಲನ ಭಕ್ತನಾದ ವಿಜಯದಾಸರಿಗೆ ನೀನು ಅಪರಾಧ ಮಾಡಿದ್ದಾಗಿದೆ, ಹೀಗೆ ಹೋಗಿ ಅಲ್ಲೇ. ಪಾಪ ಅಲ್ಲಿಂದ ಬಂದರು, ಗಾಡಿ ಕಟ್ಟಿಸ್ಕೊಂಡು ಚಿಪ್ಪಗಿರಿಗೆ ಬರೋ ಕಾಲಕ್ಕೆ ವಿಜಯರಾಯರು ಬಂದ್ರ. ಶ್ರೀನಿವಾಸಾಚಾರ್ಯರು, ಏನು ಹೀಗಾಗಿದ್ದೀರಿ? ಸ್ವಾಮಿ ನನ್ನನ್ನು ಕ್ಷಮಿಸ್ಬೇಕು, ಉದ್ಧಾರ ಮಾಡಬೇಕು ತಾವು. ಆಯಿತು, ನೀವು ಗೋಪಾಲದಾಸರ ಹತ್ರ ಹೋಗ್ರಿ. ಸ್ವಾಮಿ ರಾಯರ ಹತ್ರ ಹೋದರೆ ಅವ್ರು ಅಲ್ಲಿ ಕಳಿಸ್ತಾರೆ, ಏನು ಹೀಗೆ ನಾನು ಓಡಾಡೋದಲ್ಲಿ ಕೃಷ್ಣಾರ್ಪಣೆ ಆಗ್ಬಿಟ್ನೆ. ಇಲ್ಲ ನಿಮಗೇನಾಗಲ್ಲ, ಹೋಗ್ರಿ. ಅವತ್ತು ನಾ ಬೇಜಾರು ಮಾಡ್ಕೊಂಡಿದ್ದಕ್ಕಿಂತ ಗೋಪಾಲದಾಸರು ಉಪವಾಸ ಮಾಡಿಬಿಟ್ಯಾರ, ಹೀಗಾಯ್ತೆ ಅಂಥೇಳಿ ನೀವು ಅಲ್ಲಿ ಹೋಗ್ರಿ. ಉತ್ತನೂರಿಗೆ ಬಂದರು. ಗೋಪಾಲದಾಸರಿಗೆ ಮೊದಲೇ ಎಲ್ಲ ವ್ಯವಸ್ಥೆ ಮಾಡಿದ್ರು. ಇವರು ಬರ್ತಾರೆ, ಏನಾದರೂ ಮಾಡಿರಿ. ದಿನ ರೊಟ್ಟಿಯನ್ನು ಮಾಡಿ ಧನ್ವಂತರಿಯನ್ನು ಪ್ರಾರ್ಥನೆ ಮಾಡಿ, ಎನ್ನ ಭಿನ್ನಪ ಕೇಳೋ ಧನ್ವಂತ್ರಿ ದಯ ಮಾಡೋ, ಸಣ್ಣವನು ಇವ ಕೇವಲ ಬನ್ನ ಬಡಿಸುವ ರೋಗವನ್ನು ಮೋಚನೆ ಮಾಡಿ ಚೆನ್ನಾಗಿ ಪಾಲಿಪುದೋ ಹೇ ಸ್ವಾಮಿ. ಆಯಿತು, ಪಾಪ ರೊಟ್ಟಿಯನ್ನು ಕೊಟ್ಟರು, ತಿಂದರು, ಆರೋಗ್ಯವಂತರಾದರು.
ಗೋಪಾಲದಾಸರು ನೋಡ್ತಾರೆ, ಆಯುಷ್ಯವೇ ಇಲ್ಲ. ಗುರುಗಳಲ್ಲಿ ಅಂದರು, ಸ್ವಾಮಿ ಆರೋಗ್ಯ ಬಂತು, ಆಯುಷ್ಯ ಇಲ್ಲಲ್ಲ, ಏನು ಮಾಡಲಿ? ವಿಜಯದಾಸರಂದರು, ನಿಮ್ಮದೇ ಕೊಟ್ಟುಬಿಡ್ರಿ ಅಂತ. ಕೊಟ್ಟುಬಿಡ್ಲಾ? ಗುರುವಾಜ್ಞೆ ಆಗಿದೆ ನೋಡ್ರಿ ಅಂದರು. ನಿಮ್ಮದು ಸಾಧನೆ ಡ್ಯೂಟಿ ಎಲ್ಲ ಮಾಡಿಬಿಟ್ಟಿರಿ, ಕೊಡ್ರಿ. 40 ವರ್ಷದ ಆಯುರ್ದಾನ ಮಾಡಿದ್ರಂತ್ರಿ ಪುಣ್ಯಾತ್ಮರಿಗೆ. ಅಳತಾರ ನಮ್ಮಪ್ಪ, ನಿಮ್ಮಿಂದ ಆಗಿದ್ದ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ. ನಂದೇನೂ ಅಲ್ಲೋ, ನಮ್ಮದೇನೂ ಇಲ್ಲ, ದೇಹ ಅವ್ರದ್ದು, ಆಯುಷ್ಯ ಅವ್ರದ್ದು, ಗುರುಗಳ ಕರುಣ, ವಿಜಯರಾಯರ ಗೋಪಾಲದಾಸರ ಕರುಣೆಯಿಂದ ನಾನು ಹೇಳೋದಷ್ಟೇ. ರಾಘವೇಂದ್ರ ಸ್ವಾಮಿಗಳ ಅವ್ರ ಹತ್ರ ಹೋಗಿದ್ದಕ್ಕೆ ಅವರೇ ಸೂಚನೆ ಮಾಡಿದ್ದು, ಅಲ್ಲಿ ಹೋಗ್ರಿ, ರೋಗರನೇ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸೋ ಸಂತತ ದುರ್ಮತ ಧ್ವಾಂತ ದಿವಾಕರ ಸಂತ ವಿನೂತ ಮಾತಲಾಲಿಸೋ ರೋಗರನೇ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸೋ ಘನ್ನ ಮಹಿಮ ಜಗನ್ನಾಥ ವಿಠಲ ಪ್ರಿಯ ನಿನ್ನಾರಾಧನೆ ಮಾಡಿಸೋ. ಆದ ಮೇಲೆ ವಿಜಯದಾಸರು ಅಂಕಿತ ಕೊಡಲಿಲ್ಲಂತೆ. ಪಂಢರಪುರಕ್ಕೆ ಹೋಗ್ರಿ ಅಂದರು. ಪಂಢರಪುರದಲ್ಲಿ ಚಂದ್ರಭಾಗದಲ್ಲಿ ಸ್ನಾನ ಮಾಡ್ತಾ ಒಂದು ಕಲ್ಲು ಬಡೀತು ಕಾಲಿಗೆ. ಎತ್ತಿ ನೋಡ್ತಾರೆ, ಜಗನ್ನಾಥ ವಿಠಲ ಅಂತ. ಕಣ್ಣು ಮುಚ್ಚಿದ್ರೆ ಒಳಗೆ ಹೊಳೀತು. ದೇವರೇ ಅಂಕಿತ ಕೊಟ್ಟು, ತಡಿತ್ ಕೋಟಿ ನಿಭ ಕಾಯೋ ಜಗನ್ನಾಥ ವಿಠಲಯ್ಯ ವಿಠಲಯ್ಯ. ಅದ್ಭುತವಾದ ಕೆಲಸ ಮಾಡಿದ ಮಹಾನುಭಾವರು. ಹರಿಕಥಾಮೃತ ಸಾರದಂಥ ಶಾಸ್ತ್ರದ ಸಾರವನ್ನು ತುಂಬಿಕೊಟ್ರು. ತುಂಬ ಸುಂದರವಾದ ಮಾತುಗಳು ಅವ್ರದ್ದೆಲ್ಲ. ಸಿರಿರಮಣ ತವಚರಣ ದೊರಕುವುದು ಹೆಂಗಿನ್ನು ಪರಮ ಪಾಪಿಷ್ಟ ನಾನು. ನಮ್ಮನ್ನು ಚೆನ್ನಾಗಿ ಬೈದ್ಯಾರ, ನಾವು ಅವ್ರನ್ನ ಅನ್ಕೊಂಡ್ಬಿಡ್ತೀವಿ, ನಮ್ಮನ್ನೇ ಓದಿದ್ದದು. ಸಾಕಲ್ಯದಿಂದ ಶಾಲಿಗ್ರಾಮಕಭಿಷೇಕ ಆಕಳಾಲಲ್ಲಿ ಮಾಡದೆ 4 ನಾಯಿಗಳ ಸಾಕಿ ಮನೆಯೊಳಗೆ ಬೇಕೆಂದು ಹಾಲ ಹುಯ್ದೆ. ನಾನೇನು ಮಾಡಲೇ ಇಲ್ಲ ಸಾಧನೆ ಅಂತ. ಸಿರಿರಮಣ ತವ ಚರಣ ಸೇವೆ ದೊರಕುವುದೆಂಗೆ ಪರಮ ಪಾಪಿಷ್ಟ ನಾನು. ನರಹರಿಯ ನಿನ್ನ ನಾಮ ಸ್ಮರಣೆ ಮಾಡದಲೆ ನರಕಕ್ಕೆ ಗುರಿಯಾದೆನೋ ಹರಿಯೇ. ಸಿರಿರಮಣ ತವ ಚರಣ ದೊರಕುವುದು ಹೆಂಗಿನ್ನು ಪರಮ ಪಾಪಿಷ್ಟ ನಾನು. ನಾಳೆ ದಿವಸ ಮುಂದಿನ ಭಾಗವನ್ನು ಆ ಗುರುಗಳನ್ನು ಸ್ಮರಣೆ ಮಾಡಿ ಮುಗಿಸು. ಶ್ರೀಕೃಷ್ಣಾರ್ಪಣಮಸ್ತು. ನಾಳೆ 6:45ಗೆ ಶುರು ಮಾಡೋಣ. 6:45 8 8:15 ಬೇಡ.